ಪಾರಮಾರ್ಥ ಸಾಧನೆಯನ್ನು ಸಂಪೂರ್ಣವಾಗಿ ಮರೆತು ಮಾಯಾಜಾಲದಲ್ಲಿ ಸುತ್ತಾಡುತ್ತಿರುವ ಮೂರ್ಖ ಪ್ರಾಣಿಯನ್ನು ನೋಡಿ ನಗೆ ಬರುತ್ತದೆ ಅಂತ. ಹೌದು, ಇದ್ರ ಬೆನ್ನ ಹತ್ತಿ ಏನಪ್ಪಾ ಇದು ಹುಚ್ಚರ ಶಾಂತಿದು ಅಂತ ಒಂದನ್ನು ನೋಡಿ ಏನೂ ಲಾಭ ಇಲ್ಲ ಅದ್ರಾಗ. ಇದು ಹೊಳಿವದು. ಸ್ವಲ್ಪ ನಿಂತು ಯಾವ ವಿಚಾರ ಮಾಡ್ತಾನ ಅವಾಗ ಇದು ಹೊಳಿತೈತಿ. ಹೊಳೆದವ ಅದ್ರ ಬಗ್ಗೆ ಉದಾಸೀನ ಆಗ್ತಾನೆ, ವೈರಾಗ್ಯ ಬಂದ್ಬಿಡ್ತದ, ಅವಾಗ ದೋಷ ದರ್ಶನ ಆಕೈತಿ. ನಮ್ಗೆ ಎಷ್ಟು ದಿನ ಆಯ್ತು ಕೇಳಾಕೈತಿ ನಾವು ಇದ್ರ ಬಗ್ಗೆ ಹೇಳೋದು ಕೇಳೋದು. ಒಂದೀಟರ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗೈತೇನೆ. ಬಾಯಿ ತಕೊಂಡ್ ಕುಂಡಿರ್ತಿ ಅದ್ರ ಸುದ್ದಿ ತೆಗೆದುಕೊಡ್ಲಿ. ಹೌದಿಲ್ಲ? ಇದ್ರ ಸುದ್ದಿ ತೆಗೆದುಕೊಳ್ಳೆ ನೀತಿ ಬರ್ತದೆ ನಿನಗೆ. ಹೌದಿಲ್ಲ? ಬರೀ ಇದಾದ ನಿನ್ ಜನ್ಮ ಎದಕ್ ಬಂತು? ವ್ಯರ್ಥ ಆತ. ನಮ್ಮ ಮಕ್ಕಳು ಮರಿ ಆರೂಢರಂಗ ಶಿವಾನಂದರಂಗ ಆಗ್ಬೇಕಂತ ಯಾರು ಇಚ್ಛೆ ಮಾಡ್ತೀವಿ? ಎಲ್ಲರೂ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮಂತ್ರಿಗಳಾಗ್ಬೇಕು, ಮಂತ್ರಿಗಳನ್ನ ನೋಡಿ ಅವ್ರಂಗ ಆಗ್ಬೇಕು ಅಂತ ಇಚ್ಛೆ ಮಾಡ್ತಿರಲಿಲ್ಲ. ಪ್ರಪಂಚಾಸಕ್ತರಾದ ಮೂಢ ಜನರಿಗೆ ಪರಮಾರ್ಥವೇನು ತಿಳಿದೀತು ಅಂತ. ಏನ್ ಗೊತ್ತಾಗ್ಬೇಕ್ರಿ? ಬಾಳೆದಾಗ ಆಸಕ್ತಿ ಇತ್ತು ಅಂತ ಮಸಿ ಕುಂಚಿಗೆ ಮಾರಿ ಇಟ್ಕೊಂಡು ಕುಂತದಕ್ಕೆ ಏನ್ ತಿಳಿಬೇಕಂತಿದ್ರು. ಮಸಿ ಕುಂಚಿಗೆ ಅಂದ್ರೆ ಇದೆ ಬಾಳೆದಾಗ ಹೆಣಿಕೆ ಕುಂತ ಬರೇ ತಾನು ಮುಗಿದಿರ್ತೈತೆ ಹಿಂದಿನ ಅವ್ರು ನೋಡ್ಕೊಂತ ಕುಂತ ಅವ್ರದ್ದು ಹಂಗ ಇವ್ರದ್ದು ಹಂಗ. ಇದ್ರಾಗ ಹೊತ್ತುಗಳಿತೈತಿ ವಯಸ್ಸಾದ್ಮ್ಯಾಗ. ಹೌದಿಲ್ಲ? ಹೆಂಗ್ ನಡೆದೈತಿ ಅವ್ರ ಬಾಳೆ? ಹೌದಿಲ್ಲ? ಬರೇ ಇದ ಸುದ್ದಿನ. ಮಕ್ಳು ಏನ್ ಮಾಡ್ತಾವ? ಯಾವ್ರಿಗೆ ಕೊಟ್ಟಿ? ಊರಿಗೆ ಕೊಟ್ಟಿಯೇನ ಯಾರಿಗೆ ಒಬ್ಬರಿಗೆ ಕೊಟ್ಟಿವ? ಊರಿಗೆ ಕೊಟ್ಟಾನಂತ. ಯಾಕ್ರಿ? ಬರೇ ಇದ್ರಾಗ ಕಾಲ್ ಕಳ್ಸತ್ತು. ಈ ನರದೇಹದಿಂದ ತ್ವರಿತವಾಗಿ ಸಂತ ಸಂಗತಿಯನ್ನು ಮಾಡಿ ಸಾರ್ಥಕತೆಯನ್ನು ಹೊಂದು ಕೆಲಸ ಮಾಡಬೇಕಂತ ಏನೋ ಅಂತ ಒಂದು ಪುಣ್ಯ ನಮ್ಮ ಈ ನಾಡಿನ ಜನರಿಗೆ ಸಿಕ್ಕಿದೆ ಅಂತ ಮಾರ್ಗದರ್ಶಕರು. ಇದು ಹೊಳೆದ ಕಠಿಣ ಐತಿ ನಮ್ಗಂತ. ಇಂಥವ್ರು ಸಿಗುದು ಬಹಳ ಜಗತ್ತಿನೊಳಗೆ ದುರ್ಲಭ, ತ್ರೈಲೋಕ್ಯ ದುರ್ಲಭ. ಜ್ಞಾನಿ ನಿವ್ವಳ ನಮ್ಮ ಇರುವನ್ನ ನೆನಪಿಗೆ ತಂದು ಕೊಡುವಂಥವ್ರು, ಆ ಸ್ಥಿತಿಯನ್ನು ಪಡೆದು ನಮ್ಗೆ ಅನುಭವ ತಂದು ಕೊಡುವಂಥವ್ರು ಸಿಗುದು ಬಹಳ ಕಠಿಣ. ಕೇಳೋರು ಬಹಳ ಮಂದಿ ಅದಾರ. ಅದಂತೂ ಅನುಭವ ತಗೊಂಡವ್ರು ಏನ್ ಸಿಗುದು? ಅನುಭವಕ್ಕೆ ಯಾರು ತಗೊಂಡಿರ್ತಾರ ನೇರವಾಗಿ ನಮ್ಗೆ ಅದನ್ನ ಅನುಭವ ತಂದು ಯಾವ್ದು ತೊಡಕಿಲ್ಲ. ನೀ ಅನುಭವ ಇಲ್ಲವ ಅದ್ರಾಗ ಅದನ್ನ ಹೇಳೈತಿ, ಇದ್ರಾಗ ಅನುಭವನೇ ಇರುದಿಲ್ಲ. ನೀನ್ ಕಿನಾರ ಹೇಳ ನೇರವಾಗಿ ಸತ್ಯದ ಅನುಭವನ ಯಾವ ಮಾಡ್ಕೊಂಡಿರ್ತಾನೆ ಅವನ ವಿಚಾರಗಳು ಹೆಂಗಿರ್ತಾವ. ಅಪ್ಪ ಅವ್ರು ಹೇಳಿದ ವಿಚಾರಗಳು ಬಾಕಿದೇನು ನೇರವಾಗಿ ಕಂಡದ್ದು. ಅನುಭವಿಗಳ ಮಾತನ ಹಂಗಿತ್ತು. ಅವಕ ಶ್ರುತಿ ಅಂತ ಯಾವ ಜಂಜಾಟ ಇಲ್ಲ ಅಲ್ಲಿ. ಸರಳ ಎಲ್ಲಾ ಜನರಿಗೆ ಸಾಮಾನ್ಯ ಜನರಿಗೆ ಹೃದಯ ಕಟ್ಟುವಂಗ ಅನುಭವ ಇರ್ತದೆ. ಏನ್ ಮಹಾತ್ಮರ ಅನುಭವನ ಹಂಗಿರ್ತದೆ. ನಾಲಿಗೆ ರುಚಿಗೆ ಬಿದ್ದರೆ ಮುಗಿದು ಹೋಯ್ತು ನೋಡ್ರಿ. ನಾಲಿಗೆ ಒಂದು ಹಿಡ್ತದಾಗ ಇಟ್ಕೊಂಡ್ರೆ ಎಲ್ಲ ಹಿಡ್ತದಾಗ ಇಟ್ಕೊಳಕ್ ಬರ್ತದೆ. ನಾಲಿಗೆ ರುಚಿ ಅಂಗಳ ದಾಟಿದ್ರೆ ಮುಗೀತದ, ಹಾಳಾಗಿ ಬಿದ್ದಂಗ. ನಾಲಿಗೆ ರುಚಿ ಬಿಡಲಿಲ್ಲ ಅಂದ್ರೆ ರೋಗಕ್ಕೆ ತುತ್ತಾಕಿ. ಹಲಗಾವ್ ಹತ್ತಿ ಅಂದ್ರೆ ಅದು ಬೇಕಪ್ಪ ಅದನ್ನ ತಿಂದ ರೂಢಿ ಆಗ್ಬಿಟ್ಟೈತಿ ನಮ್ಗೆ. ಅದನ್ನ ಮಾಡ್ಕೊಂತ ಹೋಗುದು. ಕಹಿ ಪದಾರ್ಥ ಆಗುದನ್ನು ತಿಂತೇವ ನಾವು. ಯಾಕ್ರಿ? ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ. ಅದು ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂತ. ಬಾಯಿಗೆ ಯಾವ್ದು ರುಚಿ ಆಗ್ತತಿ ಅದು ಶರೀರಕ್ಕೆ, ಯಾಕೆ ಹೊಟ್ಟಿಗೆಲ್ಲ ಕಹಿನ ಅದು. ಹೌದಿಲ್ಲ? ನಿನಗ ಬಾಧಕ ಐತೆ ಅದು. ರುಚಿ ಆದದ್ದನ್ನು ತಿನ್ಕೊಂತವಂತ. ಆರೋಗ್ಯಕರವಾದದ್ದು ಯಾವ್ದು ಐತಿ ಅದ್ರ ಕಡಿಲಕ್ ಕೂಡ ನಾಲಿಗೆ ರುಚಿ ಕಡಿಲಕ್ ಕೊಡಕ್ ಕೂಡ. ನಾವು ನಾಲಿಗೆ ರುಚಿಗೆ ಬೆನ್ನ ಹತ್ತಿ ಈ ಶರೀರವನ್ನು ಹಾಳು ಮಾಡ್ತೀವಿ.
ದಿನ ಒಂದ್ ನಮೂನಿ ತಿನ್ಬೇಕಪ್ಪ, ರುಚಿ ರುಚಿ ಅನ್ನ ನಮೂನಿ ತಿಂದ ಅಂದ್ರೆ ನಮೂನಿ ಆಗಕ್ ಚಲೋ. ಮನಸ್ಸು ಏಕಾಗ್ರ ಆಗ್ಬೇಕಂತಂದ್ರೆ ರುಚಿ ಕಡೆ ಲಕ್ ಕೊಡ್ಬೇಕು. ಆರೋಗ್ಯಕರವಾದ ಅನ್ನ ಶರೀರ ಆರೋಗ್ಯವಾಗಿ ಇಟ್ಕೊಂಡಾಗ ಇದನ್ನ ಸಾಧಿಸಕ್ ಬರ್ತೈತಿ. ನಾಲಿಗೆ ರುಚಿಗೆ ಬೆನ್ನ ಹತ್ತಿ ಅಂದ್ರೆ ಶರೀರ ಹಾಳು ಮಾಡ್ಕೊಂಡಿಲ್ಲ. ಬಾಳೆ ಮಾಡೋದು ಮುಖ್ಯ, ಏನು ಆನಂದಮಯವಾದ ಇರುವನ್ನು ಹೊಂದ್ಕೊಂಡು ಇರೋದು ಮುಖ್ಯ ನಿಮಗೆ? ಬಾಳೆ ನಡಿವಲ್ದು, ಹಾರಿಗಿಡದು ಹೋಗಲ್ದು. ನಮ್ಗೆ ಏನು ಬೇಕಾಗೈತೆ ಅದನ್ನ ಹೊಂದೋದು ಮುಖ್ಯದೈತಿ. ನಾವು ಬಾಳೆ ನಡಿಬೇಕ್ರಿ, ಏನ್ ಬೇಕಾದಾದ್ರೂ ಬಾಳೆ ಕೆಡಬಾರ್ದ್ರಿ ನಮ್ದು. ಅದ್ರ ಬೆನ್ನ ಹತ್ತೀವಿ, ಬಾಳೆ ಕೆಡಬಾರ್ದು, ಇದನ್ನ ನೆಟ್ಟಗ ಮಾಡ್ಬೇಕು, ಶುದ್ಧ ಮಾಡ್ಬೇಕು, ಹುಚ್ಚು ಪ್ರಯತ್ನ ನಡೆಸಿ ಬೇಕಾದಂಗ ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದ್ ತರದ ವಿಘ್ನಗಳ ಬರುವಣ ಅದಕ್ಕೆ ಬಾಳೆ. ಯಾರು ಬಾಳೆ ನೆಟ್ಟಗೈತಿ ಹೇಳ್ರಿ? ಮುಂಜಾನೆ ಸಂಜೆ ತನಕ ಮಾಡು ಬಾಳೆ ತಲೆ ಕೆಡಿಸ್ತೈತೋ ಏನ ಸಮಾಧಾನ ಕೊಡ್ತೈತೋ ನಿಮ್ಗದು? ಬಾಳೆ ಮಾಡಿ ತಲೆ ಕೆಡ್ತೀವೋ ನಿದ್ದೆ ಮಾಡಿ ತಲೆ ಕೆಡ್ತೀವೋ ನಿಂದು? ಎಚ್ಚರಿಕೆಗೆ ಬಂದ್ರೆ ವಿಷಯಗಳ ಚಟಕ್ ಬಿದ್ದಿ. ವಿಷಯಗಳ ಚಟ ಎಚ್ಚರಿಕೆ ಹೋಗಳ ಕಲ್ತಿಲ್ಲ ಅವನು. ನಿದ್ಯಾಗ ಯಾವ್ದಾರು ಚಟ ಕಲ್ತೇನ? ಅಲ್ಲಿ ಯಾವ ಇಲ್ಲ, ಅಲ್ಲಿ ಆರಾಮನ ಐತಿ. ಮಾಯೋಪಾಧಿ ರಹಿತವಾದದ್ದು ಯಾವ್ದೈತಿ ಅದು ಶುದ್ಧ ಜ್ಞಾನ ಅಂತ. ಈ ಅಜ್ಞಾನ ಆವರಣ ಇಲ್ಲದ್ದದು. ಈ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಏನಾರು ಮಾಡ್ಕೋತ ಕೂತೆ ಅಂದ್ರೆ ನಿನಗೆ ಜ್ಞಾನದ ಅನುಭವ ಮಾಡ್ಕೊಳಕ್ ಆಕತೇನೆ? ಆಗುದಿಲ್ಲ. ಏನ್ ಕಲ್ಪಿಸ್ಕೊಂಡಿ ನೋಡು ಅದನ್ನೆಲ್ಲ ಕೈ ಬಿಡ, ಅದ ನಿನಗ್ ಮುಳುವಾಗೈತಿ. ನಿನ್ ಕಲ್ಪನಾನ ನಿನಗ್ ಮುಳುವಾಗೈತಿ. ಕಲ್ಪನೆಗಳಿಂದ ಅದು ಮುಸುಕಾಗೈತಿ. ನನಗೆ ಇದ್ದ ಇರುವಿನ ಸ್ಥಿತಿ ಅನುಭವಕ್ಕೆ ಬರ್ದಂಗಾಗೈತಿ. ಕಲ್ಪನೆಗಳಿಂದ ಆವರಣ ಹೊಂದಿದಂತ ಆ ನಿನ್ನ ಅರಿವು ಇರುವ ಆನಂದ ಆ ಕಲ್ಪನೆಗಳನ್ನ ಸರಿಸು ಪ್ರಯತ್ನ ಮಾಡು. ಸರಿಸಿದಾಗ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತೈತಿ. ಏನೂ ಆಗಿಲ್ಲ ಅದಕ್ಕೆ. ಕಲ್ಪನೆಗಳಿಂದ ಅದ ಮುಸುಕಾಗೈತಿ. ಅಜ್ಞಾನ ಆವರಣ ಕಲ್ಪನೆಗಳಿಂದ ಆವರಣ ಬಂದಂಗಾಗೈತಿ. ಅದಕ್ಕೆ ಮಾಯಾವರಣವಿಲ್ಲದ ಆವರಣ ತೆಗೆದು ಹಾಕಿದೆ ಅಂದ್ರೆ ಅದು ಕಲ್ಪನಾ ರಹಿತ ಆತಂದ್ರೆ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತೈತೆ. ಅದ ಧ್ಯಾನ. ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಮಾಡೋದು ಧ್ಯಾನ. ಏನಾದ್ರು ಕಲ್ಪಿಸ್ಕೊಂಡು ಕೊಡುವುದು ಧ್ಯಾನ ಅಲ್ಲ. ಕಲ್ಪನೆಗೆ ಬಂದದ್ದೆಲ್ಲ ಅದು ಅಜ್ಞಾನ ಆವರಣ ಮುಷಿಕ್ ಬಿಡ್ತದೆ. ಆವರಣ ಎಲ್ಲ ರಹಿತ ಆದದ್ದು ಶುದ್ಧ ಜ್ಞಾನ, ಕಲ್ಪನಾ ರಹಿತ ಸ್ಥಿತಿಯ ಅನುಸಂಧಾನ. ಅದನ್ನ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಅದನ್ನ ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಕಲ್ಪನಾ ರಹಿತ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಇದನ್ನ ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ ಅಂತ. ಧ್ಯಾನ ಅಂದ್ರೆ ಅದಕ್ಕೆ ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಧ್ಯಾನ. ಏನಾರು ಕಲ್ಪಿಸ್ಕೊಂಡು ಕೂತು ನಾಮ ರೂಪ ಕಲ್ಪಿಸ್ಕೊಂಡು ಅದನ್ನ ಮಾಡ್ಕೊಂಡು ಧ್ಯಾನ ಅನ್ನೋದು. ಕಲ್ಪಿತ ನಾಮ ಕಲ್ಪಿತ ರೂಪ ತಗೊಂಡು ತಾನ ಕಲ್ಪಿಸ್ಕೊಂಡದ್ದು ತನಗ ಮುಳು ಹಾಕೊಂಡು ಕುಂತೈತಿ. ಸ್ವಧರ್ಮ ಅಂದ್ರೆ ನಿನ್ನ ಸ್ವರೂಪದ ಧರ್ಮ. ಅದನ್ನು ಹೊಂದಬೇಕಾದ್ರೆ ನಾವು ನೀತಿವಂತ ಜೀವನವನ್ನು ಸಾಗಿಸ್ಬೇಕು. ಸ್ವಧರ್ಮದ ವಿಷಯದಲ್ಲಿ ನೀತಿಯುಕ್ತನಾಗಿರದಿದ್ದರೆ, ಜಡ ವಸ್ತುಗಳ ತಿಳುವಳಿ ಆಗದಿದ್ರೆ ನಮ್ಗೆ ಇದನ್ನ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಜಡ ವಸ್ತುಗಳ ತಿಳುವಳಿಕೆ ಎಷ್ಟೇ ಮಾಡ್ಕೊಂಡಾಗಿ ಆದ್ರೂ ಸುಧಾ ನಮಗಾದ ನೆಮ್ಮದಿಯನ್ನು ಕೊಡುವುದಿಲ್ಲ. ಶೋಕ ನಿವೃತ್ತಿ ಯಾವುದರಿಂದ ಆಕೈತಿ? ಅದಕ್ಕೆ ಜ್ಞಾನ ಅಂತ. ಎದರಿಂದ ಆಕೈತಿ? ಆತ್ಮಜ್ಞಾನದಿಂದ ನಿನ್ನನ್ನು ನೀ ತಿಳ್ಕೊಂಡಾಗ ಶೋಕ ನಿವೃತ್ತಿ ಆಕೈತಿ. ದುಃಖದಿಂದ ನಮ್ಗೆ ಬಿಡುಗಡೆ. ಇಲ್ಲಾಂದ್ರೆ ಜಗತ್ತಿನ ವಸ್ತುಗಳ ತಿಳುವಳಿಕೆ ಎಷ್ಟೇ ನೀವು ಮಾಡಿಕೊಂಡ್ರು ಸುಧಾ ದುಃಖದಿಂದ ನಮ್ಗೆ ಬಿಡುಗಡೆ ಆಗುದಿಲ್ಲ. ಜಡದಲ್ಲಿನ ನಿನ್ನ ಭವಿಷ್ಯ ನಡೆದಿಲ್ಲ ಅಂದ್ರೆ ಅಜಡವಾದ ಇರುವಿನಲ್ಲಿ ಏನ್ ನಡೀತೈತಿ ನಿನ್ನ ಭವಿಷ್ಯ? ಬಯಲನ್ನು ಅರಿತು ಪುನಃ ಬಯಲನ್ನು ಮರೆತು ಇರುವಂತಹ ಇರುವಿನಲ್ಲಿ ಏನ್ ನಡೀತೈತಿ ನಿನ್ನ ಗಣಿತ ಶಾಸ್ತ್ರ?
ಅಗಣಿತವಾದಂತ ಇರುವಿನಲ್ಲಿ ಅನ್ಯ ಭಾವ ಉಳಿಯಂಗಿಲ್ಲ ಅಲ್ಲಿ. ಏನ್ ಈ ದೇಹ ನಾನು ಅಂತ ಯಾವ ತಿಳ್ಕೊಂತಾನ, ಯಾವ ಮನುಷ್ಯ ಇದನ್ನ ಗಟ್ಟಿ ತಿಳ್ಕೊಂತಾನ, ಅವ ತನ್ನ ವಂಚನಾ ತಾನ ಮಾಡ್ಕೊಂಡ, ಅವ ಆತ್ಮಘಾತಕಿ ಅಂದ. ದೇಹ ನಾನು ಅಂತ ತಿಳ್ಕೊಂಡವ್ರೆಲ್ಲರೂ ತಮ್ಮ ಆತ್ಮಘಾತಕ ತಾನ ಮಾಡ್ಕೊಂಡ. ಏನ್ ಮೊದಲು ಈ ದೇಹ ನಾನು ಹೌದೋ ಇಲ್ಲೋ ಒಂದು ಸರಿಯಾಗಿ ವಿಚಾರ ಮಾಡಿ ನೋಡ್ಕೊ, ಯಾವ್ದು ನೀನು ಯಾವ್ದು ನೀನಲ್ಲ ಅಂತ. ಅದಕ್ಕ ವಿಚಾರ ಮಾಡಾಕ ನೀನು ಜಡ ಬುದ್ಧಿ ಜಡ ಸಂಘವನ್ನು ಬಿಡಬೇಕಾಗೈತಿ. ವಿಚಾರ ಮಾಡಿ ಬಿಡುದಿಲ್ಲ, ಏಕಾಂತ ಬೇಕದಕ್ಕೆ. ನೀನ್ ಯಾವ ನಿನ್ನ ನಿಜ ಸ್ವರೂಪ ಏನು ತಿಳ್ಕೊಳಕ್ಕೆ ಏಕಾಂತ ಬೇಕಾಗೈತಿ. ನೀವು ಈ ಜಡ ಬುದ್ಧಿ ಜಡ ಸಂಘ ವರ್ಜ ಮಾಡದಾಗ ಬರ್ತದ ನಿನಗೆ. ಯಾರು ಇಲ್ಲದ ವಿಚಾರ ಮಾಡ್ಕೊಂತ ಇದ್ದಾಗ ಇದು ಹೊಡಿತೈತಿ ನಿನಗೆ. ಅದನ್ನ ಕೇಳ್ಬೇಕು ಇದನ್ನ ಕೇಳ್ಬೇಕು ಅನ್ನೋ ವಾಸನ ಎಲ್ಲ ವೇಳೆ ಅದ್ರಾಗ ಹೋಗ್ತಾನೆ. ಮಂದಿ ಸುದ್ದಿ ಕೇಳೋದ್ರಾಗ ಅಲ್ಲಿ ಸಿಗ್ತತ್ತೇನೆ. ಇದು ನೀ ಯಾರು ಇದನ್ನು ಹೇಳ್ಕೊಡ್ತಾರ ನಿನಗೆ ಜಡ ಬುದ್ಧಿ ಜಡ ಸಂಘದ ಅಂದಿಂದ ಆ ಸಂಘ ಯಾವ್ದ್ರ ಸಂಬಂಧ ಏನ್ ಲಾಭ ಐತಿ ನಿನಗೆ? ಮೊದಲು ಹಾನಿ ಹೋದಿಲ್ಲ, ಅದ ಭಾವ ಗಟ್ಟಿಯಾಗೈತಿ. ಜಡ ಬುದ್ಧಿ ಜಡ ಸಂಘದಾಗ ತೊಡಗಿ ಜಡ ಭಾವ ಗಟ್ಟಿಯಾಗೈತಿ ಅಂತ ನಿನ್ನ ಭಾವ ನಿನ್ನ ನೆನಪು ಮಾಡ್ಕೊಳಕ್ ನಿನ್ಗೆ ಅಲ್ಲೇ ಅವಕಾಶ ಇಲ್ಲ. ಅದಕ್ಕೆ ಅದನ್ನು ವರ್ಜ್ಯ ಮಾಡುವಂದ. ಅದಕ್ಕೆ ಅಧ್ಯಾತ್ಮ ಸಾಧಕ ಜಡ ಬುದ್ಧಿ ಜಡ ಸಂಘವನ್ನು ಬಿಡಬೇಕು. ಸಾಧಕಾವಸ್ಥೆಗಳು ಅದನ್ನ ಹೊಂದಿದ ಮ್ಯಾಗ ಅದ್ರ ಕಡೆ ಲಕ್ ಕೊಡ್ಲಂಗ ಇರಾಕ್ ಬರ್ತೈತಿ. ರೂಢಿ ಆತಂದ್ರ ಹೊಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೋತೇನಂದ್ರೆ ಅಭ್ಯಾಸದ ಜೀವೊಳಗೆ ನೀವು ಅದನ್ನ ಬಿಡಬೇಕು. ಅಭ್ಯಾಸ ಮಾಡಿ ಅದನ್ನ ಅನುಭವಕ್ಕೆ ಬಂತು ಅಂದ್ರೆ ನೀ ಎಲ್ಲಿದ್ರು ನಡಿತೈತಿ. ಏನ್ ಖಾತ್ರಿ ಅನುಭವ ತಗೊಂಡಾಗ ಖಾತ್ರಿ ಆಗುತ್ತೆ. ಅಲ್ಲಿವರೆಗೆ ಇಂಥ ಜಡಬುದ್ಧಿ ಜಡ ಸಂಘವನ್ನು ವರ್ಜೆ ಮಾಡಬೇಕಾಗೈತಿ. ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮಪ್ ಸತ್ ನಿಮ್ಮ ಮಗು ಗುಟ್ಕೊಂಡ್ರು ಇದು ನಿನ್ಗೆ ಅನುಭವಕ್ಕೆ ಬರ್ದೋಳೆ ಅಂದ. ನಾವು ಓಡಿ ಬರೀ ಅದ್ರಾಗ ಹೊತ್ತ ಉಳಿದಿಲ್ರಿ ಅದಕ್ಕೆ ಮಂದಿ ಸುದ್ದಿ ಅಂತ ಜಗ ಅಂತ ಬಿಡ ಗೊತ್ತಿಲ್ಲಕ್ಕಾಗಿ ಹೋತಿ. ಇನ್ನು ಮ್ಯಾಗರ ಯಾವ ಜನಸಮೂಹ ಇಲ್ಲದಂತ ಏಕಾಂತ ಸ್ಥಾನದಲ್ಲಿ ಕುಳಿತಿದ್ದನ್ನು ಅಭ್ಯಾಸ ಮಾಡ್ಬೇಕಿಲ್ಲ. ಅಂದಾಗ ನಿಮ್ಗೆ ಅನುಭವ ಬರ್ತೈತಿ. ಅಭ್ಯಾಸಿ ಭಾಳ ಕಠಿಣ. ಅಭ್ಯಾಸ ಮಾಡೋದು ಭಾಳ ಕಠಿಣ ಐತಿ. ಅವು ಉತ್ಕಟ ಇಚ್ಛಾ ಇದ್ರೆ ಅವ ಅಭ್ಯಾಸದಾಗ ತೊಡಗ್ತಾನ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಬಿಟ್ಟು ವ್ಯರ್ಥ ಕಾಲ ಹರಣ ಮಾಡ್ಲಿಕ್ಕೆ ಕರ್ಮಕಾಂಡದವ್ರು ಬೋಧ ಜೋರ್ ಐತಿ. ಅದ್ರ ಸೆಳವಿಗೆ ಹೋಗ್ಯವ್ ನಾವು ಮತ್ತೆ ಆ ದೇವ್ರು ನಡ್ಕೋ ಈ ದೇವ್ರು ನಡ್ಕೋ ನಿಮ್ಗೆ ಹೌದಿಲ್ಲ. ಇನ್ನೊಂದು ಐತಿ ಏನು ಭಾವ ತಲೆಯಾಗ ಹೋಗ್ಬಿಟ್ಟೈತ. ದೇವ್ರದ ಇರ್ಭದ್ರದ ಗಣಪತಿ ಐತೆ. ಅದು ಇಲ್ಲದ ಕಲ್ಪನೆಗಳನ್ನ ಮಾಡ್ಕೊಂಡು ಅವ್ ಬಂದು ಹೇಳಿದ್ವು ನಿನ್ನ ನಾ ಹಿಂಗದೇವಿ ಅಂತ ಮನೆ ಮುಟ್ಟು ಬಂದು ಹೇಳಿದ್ವು ನಿನ್ಗೆ. ಅವ್ 15 ಜನ ಕಲ್ಪನಾ ಮಾಡಿದ್ದು ಹೋದಿಲ್ಲ. ಅವು ಕಲ್ಪಿಸ್ಕೊಂಡಂಗಿಲ್ಲ. ಅವು ಇಲ್ಲದ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂತಿಯಲ್ಲ. ಅಲ್ಲಿ ಹೋಗಿ ಮುಕ್ಕಳಿ ತುಂಬಿದವ್ರು ಕೊಟ್ಟು ಬಿಡ್ತೀವಿ. ಗಣಪತಿ ತಂದಿಟ್ಟು ನೀರೊಳಗ ಬೆಂಕಿಯಾಗ ರೊಕ್ಕ ಹಾಕ್ತಿವಿ. ಅದರಿಂದ ಏನ್ ಲಾಭ ಅಂತ ಹೇಳಿ. ಅದ ರೊಕ್ಕ ರೋಗಿಗಳಿಗೆ ಔಷಧ ಕೊಟ್ಟಿದ್ರೆ ಹೆಂಗಾಕಿತ್ತು? ಕೊಡ ಯಾಕ್ರಿ? ಕಷ್ಟದಲ್ಲಿರೋರಿಗೆ ದುಃಖದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಹೆಂಗಾಕಿತ್ತು? ದೊಡ್ಡಿಸ್ತಾನ ದೊಡ್ಡ ಗಣಪತಿ ತಂದಪ್ಪ ದೊಡ್ಡ ನಾನು ಪಟಾಕ್ಷಿ ಜಗ್ ತಂದಾರ ನೋಡ್ರಿ ಅವ್ರು. ಹೌದಿಲ್ಲ? ದೊಡ್ಡಿಸ್ತಾನ ತೋರ್ಸು ಏನ್ ಮಾಡೋದು ಅಂತ. ವಿಷಯಗಳ ಬೆನ್ನು ಹತ್ತಿದವ್ರ ಹಣೆ ಬರ ಏನಾಗಿತ್ತು ನೋಡ್ಕೋ. ರಾಜ ಮಹಾರಾಜರನ್ನವ್ರು ಹೇಳಿ ಹೆಸರಿಲ್ದ ಹೋಗ್ಯಾವ. ನಿನ್ನ ವೈಭವದ ಬಿಸಾಟೇನು? ಎಟ್ಟು ನಿನ್ನ ಸೌಕಾರಿಕೆ ಎಟ್ಟಪ್ಪ ನಿಂದು. ಎಕಡೆ ಮೂಲೆ ಅಂದು
ಎಂತೆಂಥ ಸಂಸ್ಥಾನಗಳ ಉಳಿದಿಲ್ಲ, ಹೇಳಿ ಹೆಸರಿಲ್ದ ಹೋಗ್ಯಾವ. ಹೌದು, ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದ್ವಿ, ಎಲ್ಲ ಮಾಡಿ ನಮ್ಮ ಹೆಸರಲ್ಲೇ ಮಾಡ್ಕೋಬೇಕಂತ. ನೆಮ್ಮದಿ ಕೊಡ್ತೇನೆ ನಿನಗೆ, ತೃಪ್ತಿನ ಇಲ್ರಿ. ಇನ್ನೂ 1 ಎಕರೆ ಹಿಡಿಬೇಕು, ಇನ್ನೊಂದು ಕೂರಿ ಹಿಡಿಬೇಕು, ಇನ್ನೂ ಒಂದು ಹಿಡಿಬೇಕಂತ ಆಶೆ. ಏನ್ ಮಾಡಿದ್ವಿ, ಎಷ್ಟು ಹಿಡಿದ್ರ ಏನ್ ಮಾಡ್ಬೇಕು, ಅವನಕ್ಕಿಂತ ಹೆಚ್ಚಿಗೆ ಆಗ್ಬೇಕು. ನಾನು ಆದವ್ರು ಏನಾಗ್ಯಾರ ನೋಡ್ಕೊ, ಈ ಭೂಮಿ ಮ್ಯಾಗ ಗಳಿಸಿದವ್ರೆಲ್ಲ ಏನಾಗ್ಯಾರ. 42,000 ಎಕರೆ ಇತ್ತು ಶಿರ್ಸಂಗಿ ಲಿಂಗರಾಜರ ಆಸ್ತಿ. 42,000 ಎಕರೆ. ಏನ್ ಮಾಡಿದ್ರು, ತ್ಯಾಗ ಮಾಡಿದಾರ ಅವರು. ಹೌದಿಲ್ಲ, ನಿಂದ 8 ಎಕರೆ ಐತಿ ನಿಂದು. ತ್ಯಾಗ ಮಾಡಿದ್ರ. 6 ಮಂದಿ ಹೆಂಡ್ರಿದ್ರು ಅವ್ರಿಗೆ. ಮಕ್ಕಳಾಗಿದ್ದು ಬದುಕಲಿಲ್ಲ. ನಾಗಲಿಂಗಪ್ಪ ಹೇಳಿದ್ದ, ನೀವು ರಾಜರು ನೋಡು ದೊಡ್ಡ ಇದು ಸುಪ್ಪತ್ತಿಗ ಮಕ್ಕಳು ಕೌದ್ಯಾಗ ಹಾಕಿರೋದನ್ನ ಕೂಸನ್ನ ಹಾಕ್ಲಿಲ್ಲ. ಇವರು ಕೌದ್ಯಾಗ ಹಾಕ್ಲಿಲ್ಲ. ಡಿಮಾಂಡ್ ರಾಜರು ನೋಡಿಲ್ಲ, ನಂಬಿಗಿಲ್ಲ. ಹೌದು, ಇವ್ರು ಹರಕ್ ಕೌದ್ಯಾಗ ಇಲ್ಲಿ ಹಾಕೊಂಡ್ ಬಿಡು. ಏನ ಕರ್ಮ ಧರ್ಮ ಸಂಯೋಗ ಮುಗುದೈತೆ. ಅದು ಅವನು ಸದುಪಯೋಗ ಮಾಡ್ಕೊಂಡು ಜನರಿಗೆ ಉಪಯೋಗ ಆಗ್ಲಿ ಅಂತ ದಾನ ಮಾಡಬೇಕು. ಎಲ್ಲಾ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಎಲ್ಲ ಅದಾವಿಲ್ಲ. ಎಲ್ಲ ಅದಾವಲ್ಲ. ಧಾರವಾಡದಾಗ ಐತಿ, ಹುಬ್ಳಿ, ಬೆಳಗಾವ್, ಎಲ್ಲ ಕಡೆ ಸುತ್ತುಗಡೆ ಎಲ್ಲ ಆಸ್ತಿ, ಸಾಕಷ್ಟು ಆಸ್ತಿ ಎಲ್ಲ. ನವಲಗುಂದಾಗ ಅದೇ ಚೆನ್ನಮ್ಮನ ಕೆರಿ ಅಂತಾರಲ್ಲ, ನೀಲಾಮನ್ ಕೆರಿ. ಇನ್ನೊಂದೈದು ಚೆನ್ನಮ್ಮನ ಕೆರಿನೂ ಅಲ್ಲಿ ಈಚೆಗಡೆ ದಾರಿಗೆ ಹೋಗುವ. ಅವೆಲ್ಲ ಶಿರ್ಸಂಗಿ ಲಿಂಗರಾಜರ ಹೆಂಡ್ರ ಅವ್ರ ಹೆಸರು ನೀಲಮ್ಮ, ಚೆನ್ನಮ್ಮ, ನೀಲಮ್ಮ, 6 ಮಂದಿ. ಎಲ್ಲೆಲ್ಲಿ ಏನೇನು ಹಂಚಿಬಿಟ್ರು. ಇದ್ರ ಬೆನ್ನ ಹತ್ತಿ ನೀನು ಇನ್ನ ಅದನ್ನ ಮಾಡ್ಬೇಕಂತ ಹೊಂಟಿ. ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಮಹಾತ್ಮರು ಮಾಡಕ್ ಬರ್ತಿದ್ದಿಲ್ಲ, ನಾವು ಅದನ್ನ ಮಾಡ್ಕೊಂತ ಕುಂತಿದ್ರೆ ಹೆಂಗಾಕಿತ್ತು. ಅದ್ರ ಬೆನ್ನ ಹತ್ತಿದ್ರೆ ಹೆಂಗಾಕಿತ್ತು ನೋಡು. ಆಸ್ತಿ ಪಾಸ್ತಿ ಮಾಡ್ಕೊಂತ ಕುಂತ್ರಿ ಏನು, ಅದ ನಿನ್ ಗಂಟ್ಲು ಕಾಣಕೈತಿ. ನಾನು ಏನ್ ಸುಖ ಕೊಡ್ತೈತೆ ನಿನಗ? ನ ಧನೇನ ನ ಪ್ರಜೆಯ ನ ಬಹು ತತ್ವೇನ. ಬಹಳಷ್ಟು ನೀ ಅಭ್ಯಾಸ, ಶಾಸ್ತ್ರ ಅಭ್ಯಾಸ ಮಾಡಿರೋಲ್ಲ, ಬಹಳಷ್ಟು ಪಾಂಡಿತ್ಯ ಪಡೆದೇನೆಂದ್ರೂ ಸಾಧ್ಯ. ಎಲ್ಲವನ್ನ ಕೈ ಬಿಡುವುದರಿಂದ, ತ್ಯಾಗದಿಂದ ಐತಿ. ಬಿಡುವುದ್ರೊಳಗೆ ಸುಖ. ಅದಕ್ಕೆ ಬಲ್ಲವರು ಇದನ್ನೆಲ್ಲ ತ್ಯಾಗ ಮಾಡಿದ್ರು. ತ್ಯಾಗೇನ ಏಕೇನ ಅಮೃತತ್ವ ಮಾನುಷವು ಅಂತ. ನೀವು ಏನು ಬೇಡಪ್ಪ, ನಮ್ಗೆ ಸ್ವತಂತ್ರವಾಗಿರ್ಲಿಕ್ಕೆ ಮತ್ತೆ ಅವಶ್ಯಕತೆ ಇಲ್ಲ. ನಮ್ಗೆ ಆರಾಮ್ ಇರ್ಲಿಕ್ಕೆ ಜಗತ್ತಿನ ಯಾವ ಸಾಮಾನದ ಅವಶ್ಯಕತೆ ಇಲ್ಲ, ಶರೀರದ ಅವಶ್ಯಕತೆನೇ ಇಲ್ಲ. ಇಲ್ಲೂ ಆರಾಮ್ ಇರಕ್ಕೆ ಬರ್ತೈತೆ ನಮ್ಗೆ. ಇವನ್ನೆಲ್ಲ ಬೇಕಂತ ಬಯಸಿದ್ದ ಸಮಾಧಾನ ಕೆಡಿಸ್ಕೊಂಡೆ. ನಿನ್ನಲ್ಲಿರುವ ಸುಖ ಮರ್ತ ಅನ್ಯದರ ಸಂಬಂಧ ಬಾಯಿ ತಕ್ಕೊಂಡೆ. ಅವು ಕೊಡ್ತಾವು, ಇವು ಸುಖ ಕೊಡ್ತಾವು, ವಿಷಯ ವಸ್ತುಗಳು ಸುಖ ಕೊಡ್ತಾವ ಅಂತ ವಿಷಯ ವಸ್ತುಗಳು ಬೆನ್ನ ಹತ್ತಿ ಅವನು ಗಳಸ. ಯಾರು ಹೇಳಿದ್ರು ನಿಮ್ಗೆ ಅವು ಸುಖ ಕೊಡ್ತಾವಂತ? ಯಾರು ವಿಚಾರ ಮಾಡೋದಿಲ್ಲ. ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕು. ಅದರಿಂದ ಏನಾಕೈತಿ, ಅವುಗಳನ್ನು ದೊರಕಿಸ್ಬೋದು. ಹಗಲಿ ರಾತ್ರಿ ದುಡುದ್ ಎದಕ್ ಶರೀರ ಎಲ್ಲ ಏನಾಗ ಕ್ಷೀಣ ಆಗಿ ಶರೀರ ಎಲ್ಲ. ಅದಕ್ಕಾಗಿ ವಿಷಯಗಳ ಪ್ರಾಪ್ತಿಗಾಗಿ
ಶ್ರವಣ ಮನನ ನಿಧಿಧ್ಯಾಸನವಿಲ್ಲದ ಮೂಲಕ ನಮಗ ಈ ಸ್ಥಿತಿ ಬಂದೈತಿ. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಚಂದ ಕೇಳಿದ್ದನ್ನು ನೆನಪಿಟ್ಕೊಂಡು ಮನನ ಮಾಡಿ. ನಾವು ಕೇಳೇವಂತ ತಿಳ್ಕೊಂಡು ಶಿಕ್ಷಕಲ್ಲಿ ಅಡ್ಡಾಡಕತ್ರ ಶಿಕ್ಷಕಂಗ ಮಾಡಿದ್ರೆ ನಾವು ಕೇಳೇವಳಪ ಇದನ್ನಂತ. ಕೇಳಿದ್ರಿ ಈ ಇದ್ರಾಗ ಯಾಕೆ ಸುಡ್ದಾಡ್ತೀವಿ? ಯಾಕ್ರಿ ಈ ಸಂಘದಾಗ ಯಾಕೆ ಬರ್ತಿದ್ದೀನಿ? ಜಡ ಬುದ್ಧಿ ಜಡ ಸಂಘದಾಗ ಅವ್ ಬೇರೆದಿಲ್ಲ, ಕೇಳಿದವ. ಅದರಿಂದ ನಮ್ಗೆ ಇದು ಮೊದಲು ನಮ್ಗೆ ಇದು ಅಜ್ಞಾನ ಗಟ್ಟಿ ಆಕೈತೆ ಅಂತ ತಿಳ್ಕೊಂಡ ಜಡ ಬುದ್ಧಿ ಜಡ ಸಂಘವನ್ನು ವರ್ಜ ಮಾಡ್ತಾನ. ಅದ ಅವ್ನು ಕೇಳಿದ್ರ ಗುರ್ತ ಕೇಳಿತೆ ಅನ್ನೋದ್ರ ಗುರ್ತೇನೋ ಆ ಸಂಘ ಹೋಗುದಿಲ್ಲ. ಜಡ ಬುದ್ಧಿ ಜಡ ಸಂಘದಾಗ ಬೇರೆದಿಲ್ಲ. ನಾವು ಅಗಸಿ ಕಟ್ಟಿ ಅದು ಕುಂಡ್ರಕ್ ಹೋಗುದಿಲ್ಲ. ಹೌದಿಲ್ಲ? ಅವು ಅಪಾಯಕರ ವಲಯಗಳು. ಯಾರಿಗೆ ಗೊತ್ತದಂತ ಸ್ಥಾನದಾಗಿತ್ತು, ಏಕಾಂತದಾಗಿತ್ತು. ಎದಕ್ ಮಾಡೈತಿವ್ ನಿಮ್ಗೆ ಅಭ್ಯಾಸಕ್ಕೆ ಅನುಕೂಲ ಅಲ್ಲಿ ಅಂತ ಮಾಡೈತಿಲ್ಲ. ಇಲ್ಲಿ ಬಂದು ಕುಂಡ್ರಾಕ ಮನಸ್ಸಾಗುದಿಲ್ಲ. ಯಾಕ ವಾಸನ ಇಲ್ಲಿ ಬರಕ ಅಲ್ಲಿ ಹೇಳ್ಕೊ, ಅಲ್ಲಿ ಬೇಕು ಅಲ್ಲಿ ಬಿಸಿ ಬಿಸಿ ಸುದ್ದಿ. ಇಲ್ಲಿ ಹೆಂಗ್ ಬರೋಣ? ಯಾರು ಇಲ್ಲ ಅಲ್ಲಿ. ಮಾತಾಡಕ್ ಬೇಕಲ್ಲ ಮಂದಿ ಸುದ್ದಿ ಮಾತಾಡಕ್ ಇನ್ನೊಬ್ರು ಬೇಕಾಗೈತಿ. ಇಬ್ರು ಕೂಡಿರ ಅಂದ್ರೆ ಮಂದಿ ಸುದ್ದಿನ. ಅದಕ್ಕೆ ಇನ್ನೊಬ್ರು ಯಾರು ಇರ್ಲಿಲ್ಲ ಅಂದ್ರೆ ನಮ್ಮ ಆತ್ಮಚಿಂತನದಾಗ ತುರ್ಗಾಕ್ ಬರ್ತೈತಿ ನಮ್ಗೆ. ಜನರ ಪರಿಚಯ ಯಾರ್ದು ಬೇಡಪ್ಪ ನಮ್ಗೆ. ಯಾರ್ದು ಪರಿಚಯ ಬೇಕಾಗಿಲ್ಲ ನಮ್ಗೆ. ಯಾವ ಸುದ್ದಿನ ಬೇಕಾಗಿಲ್ಲ ನಮ್ಗೆ. ನಿಜವಾಗಿ ಇದನ್ನ ತಿಳ್ಕೊಬೇಕನ್ನ ನಾವು ಜನಸಂಪರ್ಕದಿಂದ ದೂರ ಇರ್ತಾನ. ಇಂಥ ಸ್ಥಾನಗಳು ಇಬ್ರು ಕೂಡಿರ್ ಮಾತಾಡ್ತಿ. ಇಬ್ರು ಕೂಡ್ಲಿಲ್ಲ ಅಂದ್ರೆ ಯಾವಾಗ ಹೋಗಿಪ್ಪ ಹೋಗತ್ತಾಗ ನೀನು ಪೀಡ ಆತಾಗ ಅಂದ್ರೆ. ಹೌದಿಲ್ಲ? ಏನ ಆ ಸುದ್ದಿ ತೆಗೆದು ಕೇಳಿ ನಿನ್ ತೆರೆಯಾಗ ಹೋಗಿಸ್ಬಿಡ್ತೈತಿ ಅದ ಮಾತು. ಎದಕ್ ಬೇಕಾಗೈತಿ? ಅದಕ್ಕೆ ಏಕಾಂತ ಅಭ್ಯಾಸದ ಒಳಗೆ ಏಕಾಂತ ಬೇಕಂತ ಯಾಕೆ ಹೇಳಿದ್ರೆ ಜನಸಂಪರ್ಕದಿಂದ ದೂರ ಇದ್ದಾಗ ಇದನ್ನ ಸಾಧಿಸಕ್ ಬರ್ತೈತಿ. ಅವ್ರಿಗೆ ಭೇಟಿ ಹಾಕೇನೆ, ಇವ್ರಿಗೆ ಭೇಟಿನ, ಅವ್ರಿಗೆ ಪರಿಚಯ ಮಾಡುವ ಏನ್ ಮಾಡವ್? ಇನ್ನೊಬ್ರು ಪರಿಚಯ ಮಾಡ್ಕೊಂಡು ಜಡಬುದ್ಧಿ ಜಡಸಂಘದ ಪರಿಚಯ ಮಾಡ್ಕೊಂಡು ಏನ್ ಮಾಡವ? ಅವ್ರ ಸುದ್ದಿ ತಗೊಂಡು ಏನ್ ಮಾಡವ? ಏನ್ ಲಾಭ ಐತಿ? ಅದ ಸುದ್ದಿಯಾಕ ಆತ್ಮಚಿಂತನೆ ಕಾಲ ಕಳೆದ ಜನ್ಮ ಎಲ್ಲ ವ್ಯರ್ಥ ಆತಲ್ಲ. ಅದು ಬಹಳ ಕಠಿಣ ಐತಿ. ಜನಸಂಪರ್ಕದಿಂದ ದೂರ ಇದ್ದು ಇದ ಅಭ್ಯಾಸದಾಗ ತೊಡಬೇಕನ್ನೋ ಉತ್ಕಟ ಇಚ್ಛಾ ಬೇಕಲ್ಲ. ಪುಣ್ಯ ಇದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರುದಿಲ್ಲ. ಅದು ಮತ್ತೆ ಹೇಳ್ಕೊಂಡು ಹೋಗಿ ಆ ಸಂಘದಾಗ ಕುಂಡ್ರಸಕ್ ಬಾಯಿ ತಕೊಂಡ್ಕೊಂಡು ಹೋಗ್ತೈತಿ. ಹರಿದ್ರಂಗ್ ಕುಂತ ಕೇಳ್ತೈತೆ, ಸುಮ್ಮನೆ ಕತ್ತೆ ಕೇಳ್ತೈತಿ. ಅದನ್ನ ಓದಿ ಯಾರ್ದಾರ ಮುಂದೆ ಹೇಳ್ತೈತಿ. ಎದಕ್ ಬೇಕಾಗಿತ್ತು ನಿನಗದು? ಇನ್ನೊಬ್ರು ಸುದ್ದಿಯ ಕಾಲ ಕಳೆದು ಏನ್ ಲಾಭ ಆಚರಣೆ? ವ್ಯರ್ಥ ಆತಲ್ಲ ಜನ್ಮಕ್ಕೆ ಬಂದದ್ದು ಅಂತ. One is philosopher, two is discussion, three is confusion. ಹೌದು, ಅದು ಮೂರನೇ ಮೇಲೆ ಅದು ಕನ್ಫ್ಯೂಷನ್ ಅಲ್ಲ. ಇಬ್ಬರು ಕೂಡಿದ ಅಂದ್ರೆ ಅದು ಡಿಸ್ಕಷನ್. ಹೌದು, ಏಕ ಸುಖಿ ದೋ ದುಃಖಿ ಅಂತ. ಏಕತ್ವದೊಳಗೆ ಸಮಾಧಾನ ಐತಿವ, ವೈವಿಧ್ಯತೆಯೊಳಗೆ ಸಮಾಧಾನ ಐತಿವ. ನಮೂನಮುನಿ ಮಾಡ್ಕೊಂತ ಹೋಗುದಂತ. ನಮೂನಮುನಿ ಆಗ ಹೋಗತ್ತೆ ನಿನಗೆ ಅನುಭವಕ್ಕೆ ಬರೋದಿಲ್ಲ. ನಿನಗೆ ಆನಂದ ಅನುಭವಕ್ಕೆ ಬರೋದಿಲ್ಲ. ನಮೂನಮುನಿ ಮಾಡ್ಕೊಂತ ಅಂತ. ಅದಕ್ಕೆ ಬಹಳ ಕಠಿಣ ಐತಿ. ಹೇಳ್ತೇವಿ ಕೇಳ್ತೇವಿ, ಆ ಸಂಘದಾಗ ಕೂಡ್ಕ ಈ ವಿಚಾರ ಮರ್ತು ಹೋಗ್ಬಿಡ್ತೈತಿ. ಒಮ್ಮೆಯೂ ಮರೆಯದಿರು ಅಂದಾರ. ಕೇಳಿದುದನ್ನು ಒಮ್ಮೆಯೂ ಮರೆಯದಿರು ಅಂತ. ಹಂಗ ಮರಿದಂಗ ಇರ್ಬೇಕಾತಂದ್ರೆ ಆ ಸಂಘವನ್ನು ನಾವು ವರ್ಜ ಮಾಡಬೇಕು. ಮರ್ಯಾಕ ಹಸ್ತೈತಿ ಅದ ಸಂಘ ನಮ್ಮನ್ನು. ಆ ಸಂಘದೊಳಗೆ ಬಿಟ್ಟು ಕೂಡಲೇ ನಾವು ಜಡಬುದ್ಧಿ ಜಡಸಂಘ ಮಾಡಿದ ಕೂಡಲೇ ಅದು ಮರೆಸ್ಬಿಡ್ತೈತಿ. ಅದಕ್ಕೆ ಅದನ್ನು ವರ್ಜ ಮಾಡುವ ಅಭ್ಯಾಸದ ಇದು ಗಟ್ಟಿ ಆಗ್ಬೇಕಾರ. ಜ್ಞಾನ ಆಗೋವರೆಗೂ ನಾವು ಈ ನಿಯಮಗಳನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಿನಗೆ ಮತ್ತೇನೈತೆ? ಅದ ಏನಿನಂತೆ ಅದ ಚಾಳಿ, ಅದ ಹಣಿಕೆ ಹಾಕೋದು. ಏನ್ ಎಷ್ಟು ಕೇಳಿರೋ ಏನಾಗ ಅವ್ ನಿಯಮಗಳ ಪಾಲನೆ ಮಾಡ್ಲಿಲ್ಲ ಅಂದ್ರೆ, ಔಷಧ ತಗೊಳಿಲ್ಲ ಅಂದ್ರೆ ರೋಗ ಹೆಂಗ್ ಗುಣ ಆಗ್ಬೇಕು? ನಾನು ತಗೊಂಡ್ಬಂದಿನ ತೆಲುಗುನ್ ಬಿಟ್ಕೊಂಡು ಮಕ್ಕೊಂಡಿ. ಹೌದಿಲ್ಲ? ಅಲ್ಲೇ ಅದ ಒಳ ಔಷಧ ಕೊಟ್ಟಾರಿಲ್ಲ, ನನ್ಗೆ ಗೊತ್ತೈತೆ ಹೇಳಂತ. ಹಿಂಗಾಗೈತಿ ನಮ್ಮ ಬಾಳೆ. ಏನ್ ಮಾಡಿದ್ದೀನಿ? ಅದನ್ನ ಆ ನಿಯಮಗಳ ಪಾಲನೆ ಮಾಡಲಿಲ್ಲ. ಆ ಸಂಘ ಮಾಡಿದ್ ಮತ್ತು ಸಂಘ ದೋಷ.
ಮತ್ತು ನಮ್ಮನ್ನ ಏನ್ ಮಾಡ್ತದೆ, ತಿರ್ಗಾಕಿಸ್ತೈತಿ. ಹುಟ್ಟು ಸಾವುಗಳಿಗಿಂದ ಬಿಡುಗಡೆ ಆಗುವುದನ್ನಿಲ್ಲ. ಏನ್ ಜಡ ಬುದ್ಧಿ ಜಡ ಸಂಘ ಮಾಡುವುದರಿಂದ ಹೀನ ಸಂಸ್ಕಾರ ಆಕೈತಿ. ಏನ್ ನಾವು ಇದ್ದ ವಾಸನೆಗಳನ್ನ ನಾಶ ಮಾಡ್ಕೋಬೇಕಂತ ನಾವು ಅಂತೀವಿ. ಆ ಸಂಘದಿಂದ ಮೊದಲು ವಾಸನಾದಿಗಳು ಜಾಸ್ತಿ ಆಕವು. ಬರೀ ಅದ ವಿಚಾರವನ್ನು ಮಾಡಿ ಮಾಡಿ ಅವು ಗಟ್ಟಿ ಆಕವು. ವಿಷಯ ಚಿಂತನೆ ಮಾಡೋದ್ರಿಂದ ವಿಷಯ ವಾಸನೆಗಳು ಗಟ್ಟಿ ಆಕವು. ಅದನ್ನ ನೆನಪು ಮಾಡ್ಕೊಂತ ಕುಂತಿ ಅಂದ್ರೆ ಏನಾಕೈತಿ? ಅದ ಏನ್ ನೆನಪು ಮಾಡ್ತಿ ಅದ ಇರ್ತೈತಿ. ಯಾರಿಗೆ ಯಾವುದರ ಧ್ಯಾನ ಹತ್ತಿರುವುದು ಅದೇ ಅವರಿಗೆ ಸಿಗುವುದು ಅಂತ. ಯದ್ಭಾವಂ ತದ್ಭವತಿ ಅಂತ. ಏನ್ ಭಾವಿಸ್ಕೊತಿ ಅದ ಆಗಿರ್ತಿ. ಏನ್ ಗಂಡ ಶರೀರ ಇದ್ದಾವ ಹೆಣ್ಣು ಶರೀರ ನೆನಪು ಮಾಡ್ತಿರ್ತಾನ, ಹೆಣ್ಣು ಶರೀರ ಇದ್ದಾಕಿ ಗಂಡ ಶರೀರ ನೆನಪು ಮಾಡ್ತಿರ್ತಾನ. ಗಂಡು ಹೋಗಿ ಹೆಣ್ಣಾಗಿರ್ತೈತಿ, ಹೆಣ್ಣು ಹೋಗಿ ಗಂಡಾಗಿ. ಹೌದು, ವೃತ್ತಿ ತದಾಕಾರ ಆದಾಗ ವಸ್ತುವಿನ ಜ್ಞಾನ ನಮಗಾಕೈತಿ. ಹೌದು, ಹೆಣ್ಣಿನಾಗ ಸುಖ ಐತಿ ಅಂತ ಹೆಣ್ಣಿನ ಆಕಾರ ಆಗಿ ಹೆಣ್ಣೆ ಆಗಿರ್ತೈತಿ, ಅದು ಗಂಡ ಆಗಿರ್ತೈತಿ. ವೃತ್ತಿ ತದಾಕಾರ ಆಗಿಬಿಡ್ತೈತಿ ಆ ರೂಪ. ಹೌದಿಲ್ಲ, ಹೆಣ್ಣಿನ ರೂಪ ಸುಖ ಕೊಡ್ತೈತಿ ಅಂತ ರೂಪದ ಆಕಾರ ಆದಾಗ ಬರೇ ಅದ ನೆನಪು ಮಾಡ್ತೈತಿ. ಇದು ಗಂಡಿನ ರೂಪ ನೆನಪು ಮಾಡ್ತಿರ್ತೈತಿ. ಇದು ಗಂಡು ಹೋಗಿ ಹೆಣ್ಣಾಗಿರ್ತೈತಿ, ಹೆಣ್ಣು ಹೋಗಿ. ಆನಂದ ಇದು ಯಾವ ಆಕಾರನೂ ಅಲ್ಲ, ನಿರಾಕಾರ ವಸ್ತು. ಹೆಣ್ಣು ಗಂಡು ಅಲ್ಲದ ಆನಂದ. ನೀ ಹೆಣ್ಣು ಗಂಡಿನ ನೆನಪು ಮಾಡ್ಕೊತ ಕೂತೈತಿ. ಬೇರೆ ಬೇರೆ ಭಾವಿಸ್ಕೊತ ಕೂತ್ರ ಹೆಂಗಣ ಹೋಗಿ ಬರ್ಬೇಕದ ನಿಮ್ಗೆ. ಬ್ರಹ್ಮ ಅಂದ್ರೆ ಭಾವ ಅತೀತದ, ಭಾವನೆಗಳಿಗೆ ನಿಲ್ಕತ್ತು. ಬ್ರಹ್ಮ ವಸ್ತುವನ್ನು ನಾವು ತಿಳ್ಕೊಬೇಕಂತಂದ್ರೆ ಭಾವನೆಗಳನ್ನೆಲ್ಲ ಮೀರಿ ನಿಲ್ಕು. ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಭಾವ ಅತೀತದ ಸ್ಥಿತಿ ಅದ. ಏನಾರ ಭಾವಿಸ್ಕೊತ ಕೂತ್ರ ಅನುಭವ ಕೂತ್ರ ಬ್ರಹ್ಮಜ್ಞಾನ ಆಗುದಿಲ್ಲ. ಅದಕ್ಕೆ ಹೇಳ್ಯಾರ ಅವ್ರು, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರೋದು. ಏನೇನೋ ಭಾವಿಸ್ಕೊಂಡು ನೀ ಭಾವಿಸ್ಕೊಂಡಂಗಿಲ್ಲ ಅದು. ಮುಂಜಾನೆಯಿಂದ ಸಂಜೆ ತನಕ ಏನ್ ನೆನಪು ಮಾಡ್ತೇವೆ ನಾವು? ಕಾಮನ ತೃಪ್ತಿ ಪಡಿಸೋ ದಶೆಯಿಂದ ಅಕಲ ಹಾಕ್ತಿರ್ತೇವಿಲ್ಲ. ಏನು ರಾಮನ ಪ್ರಾಪ್ತಿ ದಶೆಯಿಂದ ಅಕಲ ಹಾಕ್ತಿರು? ನಿಜವಾದ ಸುಖ ಹೊಂದಬೇಕು ನಾವು ಇಚ್ಛಾ, ಅದನ್ನ ಕೇಳಿದ್ದನ್ನು ಮನನ ಮಾಡ್ಬೇಕು, ಅದನ್ನ ನಿಧಿಧ್ಯಾಸ ಮಾಡ್ಬೇಕು ಅನ್ನೋ ಹಂಬಲಿ ಯಾರಿಗೆ ಐತೆ ಹೇಳ್ರಿ? ಬರೇ ಬಾಳೆ ಸುದ್ದಿ. ನಾವು ಏನಾರ ಅಕಲ ಹಾಕೋದು. ಹಂಗಾರ ಮಾಡಿ ವಿಶೇಷ ಅಂದ್ರೆ ವಿಷಯಕ್ಕೆ ಹೋಗೋದಾಗ ಕಾಲ ಕಳೆಯುದು. ನೋಡಿ, ನೀವು ಜಗತ್ತಿನೊಳಗೆ ಆಗಿ ಹೋದ ಮಹಾತ್ಮರೆಲ್ಲ ವಿಷಯ ಚಿಂತನೆ ಕಾಲ ಕಳೆದ್ರೆ ನಾವು ಯಾಕೆ ಮಾಡ್ಲಿಲ್ಲ? ಅದನ್ನ ಮತ್ತಟ್ಟು ಗಟ್ಟಿ ಆಕೈತೆ. ಅದನ್ನ ಏನ್ ನೆನಪು ಮಾಡ್ತೀವಿ ಅದನ್ನ ಗಟ್ಟಿ ಮಾಡ್ಕೊಳಕ ನೀವು ಮಾಡೋದು ಮತ್ತೆ ಒಳ್ಳೆ. ಅದಕ್ಕೆ ಅದನ್ನ ಕೈ ಬಿಡು. ನೆನಪಿಗೆ ಬರ್ದಂಗ ಮಾಡ್ಕೊ. ಎಂದೆಂದು ನೆನಪಿಗೆ ಬರ್ಬಾರ್ದು, ಬಾಳೆ ನೆನಪು ಬರ್ದಂಗ. ಅಂತಹ ವಾತಾವರಣದೊಳಗೆ ನಾವು ಇದ್ದದನ್ನು ಸಾಧಿಸ್ಬೇಕಾಗಿದೆ. ಎಲ್ಲೋ ಒಬ್ರು ಕಾಮನ ಹಿಂದಕ್ಕೆ ಸರಿಸಿ ರಾಮನ್ನ ಹೊಂದಬೇಕನ್ನೋರು. ಕಶ್ಚಿದ್ದೀರ ಅಂದ. ಈ ಕಾಮನ ಕಾಟ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗಿರ್ಬೇಕನ್ನ ನಾವು ಎಲ್ಲಿ ಒಬ್ಬ. ಎಲ್ಲರೂ ಕಾಮನ ಕೈ ಸಿಕ್ಕ ಒದ್ದಾಡವ್ರು. ಕಾಮನ ಬೆನ್ನು ಹತ್ತಿದ್ರೆ ರಾಮನ ಸದನ ಹೆಂಗೆ ಸಿಗ್ಬೇಕು? ಪ್ರಪಂಚದ ಗರ್ವಿಕೆಯಿಂದ ಅನೇಕ ಹೀನ ದುರ್ಗುಣಯುಕ್ತನಾದ ಬುದ್ಧನ ಮುಖ ನೋಡಿದ್ರು ಸಹ ದೋಷ ಬಿಟ್ಟು ಅಂತವ್ರ ಮುಖ ಸಹಿತ ನೋಡಬಾರ್ದು ಅಂತ. ಬರೇ ಬಾಳೆದಾಗ ಸುಖ ಐತೆ ಅಂತ ಬಾಳೆ ಸುದ್ದಿ ಇದ್ರಾಗ ಕಾಲ್ಗಳಂತ ಮಖ ಸಹಿತ ನೋಡ್ಬಾರ್ದು. ನಮಗೂ ದೋಷ ಅಂತವ್ರು ಭೇಟಿ ಸುಧಾ ಆಗ್ಬಾರ್ದು. ಅಂದ್ರೆ ಚಲೋತಂಗ ಬಾಳೆ ಮಾಡ್ತಾನಪ್ಪ ಊರಾಗ ತಗೊಂಡು ಬೆಂಕಿ ಹಚ್ಚವನು. ಅದನ್ನ ತಗೊಂಡು ಏನ್ ಮಾಡೋದು? ನಮ್ಗೇನ್ ಲಾಭ ಆಗ್ತದೆ? ಯಾಕ್ರಿ? ಅದರಿಂದ ಸುಖ ಸಿಗ್ತೈತಿ ಅಂತವ್ರನ್ನ ತಗೊಂಡು ಏನ್ ಮಾಡೋದು? ಬಾಳೆ ಸುದ್ದಿ ತೆಗಿಯವ್ರು ಬೇಡ ಬೇಕಾಗಿಲ್ಲ. ನಮ್ಮ ಇರುವಿನ ಬಗ್ಗೆ ಹೇಳುದು ಕೇಳುದು ಇದ್ರೆ ಏನಾದ್ರು ಮಾತ್ರ
ಅದನ್ನ ತಗೊಂಡು ಎಷ್ಟು ಗಳಿಸಿದ್ರೆ ಏನಾಗಬೇಕಾಗಿತ್ತು? ಏನ್ ಅದರಿಂದ ಏನೂ ಲಾಭ ಇಲ್ಲ, ನಿರರ್ಥಕ ಶ್ರಮ. ಗುಡ್ಡಕ್ಕಲ್ಲ ಹೊತ್ತಂಗ ನೀವು. ಆದ್ರೂ ಅದು ಹುಚ್ಚು ಪಾಪ ಕರ್ಮ ಅದ್ರ ಬೆನ್ನು ಹತ್ತಕಸ್ತದೆ. ಪುಣ್ಯ ಇದ್ರೆ ಇದ್ರ ಬೆನ್ನು ಹತ್ತಕಸ್ತದೆ. ಬಹಳ ದಿನದ ಅಲಿಪ್ತ ಆಗಿದ್ದು ಈ ಚಿಂತನದಾಗ ಅವ್ನು ತೊಡಗ್ತಾನೆ. ಬ್ಯಾಡಪ್ಪ ಇನ್ನು ಸವಾಸ ಜಗತ್ತಿನಿಂದ ಏನೂ ಬೇಡ, ಅದಕ್ಕಾಗಿ ಮಾಡುವ ಪ್ರಯತ್ನ ಎಲ್ಲ ವ್ಯರ್ಥ ಐತಿ ಅಂತ ಉಳಿದಿಲ್ಲ. ಎಲ್ಲಾ ನಮೂನಿ ಮಾಡಿ ನೋಡಿದೀವಿ, ಏನು ಲಾಭ ಇಲ್ಲ ಅಂತ ತಿಳಿದ ನಾವು ವಿಚಾರವಂತ ಮೆಲ್ಲ ಮೆಲ್ಲ ನೀವು ಒಳ ಸರಿಯುತ್ತ. ಒಳ್ಳೆ ಬಟ್ಟೆ ನಾರಯುತ್ತ, ಒಳ್ಳೆ ಬಟ್ಟೆ ಮಾರ್ಗ ಸುಖದ ಮಾರ್ಗ ಹಿಡಿತ ನಾವು. ಇದು ಎಂದೋ ಸುಖ ಶಾಂತಿಯನ್ನು ಕೊಡುದಿಲ್ಲ. ಇನ್ನು ಇದರಿಂದ ವಿಮುಖ ಆಗು ನೀನು. ಏನ್ ಪ್ರಾಪಂಚಿಕ ಸುಖದ ಕಾಡ ರಸ್ತೆಯನ್ನು ಬಿಟ್ಟು ಪಾರಮಾರ್ಥಿಕ ಸುಖದ ರಾಜ ರಸ್ತೆಯನ್ನು ನಾವು ಹಿಡಿತು. ಏನ್ ಬ್ಯಾಡಪ್ಪ, ಇನ್ನಾಗಿದೆ ಸರಳದ ದಾರಿ ಐತಿ, ನಮ್ಗೆ ವಿಮುಖ ಆಗು ನೀನು. ಹಿಂದಕ್ಕೆ ಸರಿ ಮಾಡಿ ನೋಡ್ಕೋರಿ. ಎಷ್ಟ ಹೇಳಿರು ಕೇಳಿರು ಇದು ನಮ್ಗೇನು ಸರಿಯಾಕಾಗೋದು. ಅದನ್ನ ಏನ್ ಅದಕ್ಕೆ ತಾನಾಗಿ ಬರ್ತೀನಿ ಇದ್ದಾಗೆ ಒಮ್ಮೆ ಅದ ಕೈ ಕೊಡಾಕತ್ತು ಅಂದ್ರೆ ಎಲ್ಲ ಏನಾತು ಯಪ್ಪ, ಎಲ್ಲ ಮೋಸ ಆತು, ಎಷ್ಟು ನಂಬಿನ್ನು ಹಿಂಗ ಇರ್ತೈತೆ ಅಂತ. ಇದ ಹೊಲ ನಂದಾಗಿ ಉಳಿಲಿ, ನನ್ನ ಮಕ್ಕಳು ನನ್ನ ಹಿಂದೆ ನನ್ನಾಗಿ ಆಗಿ ಉಳಿಲಿಲ್ಲ ಅಲ್ಲೂ, ಗಂಡನು ನನ್ನವ ಆಗಿ ಉಳಿಲಿಲ್ಲ ಅಲ್ಲೂ. ಏನ್ ಬಿಡಪ್ಪ, ಒಂದು ಕಾಲದಾಗ ಇತ್ತು ಅದು ನನ್ನ ಗಂಡ ಆಗಿತ್ತು, ಎಲ್ಲಿ ಹೋಗೈತಿದ ಅಂತ. ಗಂಡನು ಹೋತಿ, ಹೆಂಡತಿನೂ ಹೋತಿ, ಮಕ್ಕಳನ್ನು ಇದ್ದು ಎಲ್ಲಿದಾವು? ಯಾವ ಇಲ್ಲ. ನಿನ್ನಿದ್ದದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳೆ ಇಲ್ಲ. ನಿನ್ನೆ ಯಾರ್ದೋ ಇತ್ತು, ಇವತ್ತು ನಿಂದಾಗೈತಿ, ನಾಳೆ ಯಾರ್ದೋ ಆಕೈತಿ. ಕಾಲದ ಚಕ್ರ ಏನೇನು ಮಾಡ್ಲಿಕ್ಕೆ ಹಸ್ತದ? ಏನ್ ನೀ ಹಿಂಗ ಇಟ್ಕೋಬೇಕಂತ ಹಾರಸ್ಕೊಂಡ್ ಕುಂತ ನನ್ನೂ ಹಾಗೆ ಇಟ್ಕೊಳ್ತಾವನ್ನ. ನಿನ್ನದಾಗಿದ್ದ ವಸ್ತು ಈ ಶರೀರ ನಿನ್ನದಾಗಿರ್ತೈತೆ. ನೀನ್ ಹೆಂಡತಿ ನಿನ್ನಾಕೆ ಆಗಿರ್ತಾವ, ನಿನ್ನ ಮಕ್ಕಳು ನಿನ್ನವಾಗಿರ್ತಾವ, ಗಂಡ ನಿನ್ನವಾಗಿರ್ತಾನ, ನಿನ್ನ ಹೊಲ ನಿನ್ನದಾಗೆ ಇರ್ತೈತಿ. ಮರೆತು ಬಿಡ ನೀ ಇದನ್ನ ನನ್ನದ ಮಾಡ್ಕೊಂಡ ಶಾಸನವ ಬರಿಸಿ, ತನ್ನದೆಂದೆನಿತೋ ಶಾಸನವ ಬರಿಸಿ, ಕೋಟಿ ಕೊತ್ತಳುವ ನಿಕ್ಕಿ. ಎಷ್ಟೋ ಮಂದಿ ಇದನ್ನ ಮಾಡಿರಿಲ್ಲ. ನನ್ನ ಹೆಸರಲ್ಲೇ ಹಚ್ಚದ ಹಚ್ಚೆಚ್ಚು ಹೋಗಿ 8 ಮಂದಿ ಹಚ್ಚಿಸ್ಕೊಂಡು ಇವು ಶಟದ ಹೋಗ್ಯಾವ, 7 ಹೆಸರಿಲ್ದ ಹೋಗ್ಯಾವ. ಭೂಗೀತೆ ಅಂತ ಐತಿ ಒಂದು. ಅದು ಭೂಮಿ 8 ಮಂದಿ ನೋಡಿಲ್ಲ ನಾನು, 8 ಮಂದಿ ಹೆಸರು ಹಚ್ಕೊಂಡು ಹೋಗ್ಯಾವಪ್ಪ ಇದ್ರಾಗ. ಆಗಿರುವಂಗೈತೆ. ಇವು ಹುಚ್ಚರ ಶಾಂತಿ ಅಲ್ಲ. ನನ್ನ ಹೆಸರಂತ ಶಾಸನ ಬರ್ಸ್ಕೊಂಡು 8 ಮಂದಿ ಹೋಗ್ಯಾವ ಭೂಮಿ ಮ್ಯಾಗ. ಹೊಡೆದಾಡಿ ಬಡದಾಡಿ, ಇದಕ್ಕಾಗಿ ಹೊಡೆದಾಡಿ ನೋಡಿ. ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತ ಹೊನ್ನಕ್ಕಾಗಿ, ಮಣ್ಣಿಗಾಗಿ. ಇದಕ್ಕೆ ಹೋದಿಲ್ಲ. ಒಂದು ಇದನ್ನ ಕೊಡೋದಿಲ್ಲ ನಿನಗಂತಲೇ ಹೊಡೆದಾಟ ಚಾಲುವಾದ, ಯುದ್ಧ ಚಾಲುವಾದ. ಮತ್ತೆ ಹೊಡೆದಾಟ ಅದ್ರ ಸಂಬಂಧನ ಅಲ್ಲ. ಯಾವ್ದು ಬಲಾಟ್ ಇರ್ತೈತಿ ಅದು ಬಲ ಏನಾದದ್ದನ್ನ ಕೊಂದಾರು ಅದನ್ನ ತನ್ನ ತಾವ ತಗೊಂತೈತಿ. ಹಿಂಗೆ ಗಳಿಸಿದ್ವಲ್ಲ ರಾಜ್ಯ, ಎಷ್ಟು ಮಂದಿಗೆ ಮರಗಿಸಿದ ಗಳಿಸಿದ್ನಿ. ಇತ್ತ ಬೇಡ ಬ್ಯಾಡ್ ನನಗಂತ ಅಶೋಕಗೂ ಹೊಳಿತದ. ಯುದ್ಧದ ಅನಾಹುತ ಎಷ್ಟು ಮಂದಿಗೆ ಕೊಂದಿವಲ್ಲ ನಾವು, ಎಷ್ಟು ಮಂದಿ ತಾಳಿ ಹರಿದಿವಲ್ವ ಪಾಪ. ಹೌದಿಲ್ಲ? ಎಷ್ಟು ಮರಗಿರಬಾರ್ದು ಅವರು. ಇಷ್ಟೆಲ್ಲ ಮಾಡಿ ಇದನ್ನು ಗಳಿಸಿ ಏನು ಲಾಭ ಇದೆ? ಅವಾಗ ಬುದ್ಧನ ಉಪದೇಶಕ್ಕೆ ಮಾರುವುದ ಅದು ಹೊಳಿತ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ತನ್ನ ರಾಜ್ಯದ ಬೊಕ್ಕಸವನ್ನೆಲ್ಲ ಧರ್ಮ ಪ್ರಚಾರಕ್ಕಾಗಿ ಉಪಯೋಗ ಮಾಡಿದ ಅಶೋಕ. ನಮಗಿದು ಹೊಳಿದು ಬಾಳ ಬೇಕು. ಇನ್ನೂ ಇದ್ರಾಗ ಹಿಂಗ ಜಿಗದಾಡಿ ಮಾಡ್ಬೇಕಂತ ವಯಸ್ಸಾದ್ರೂ ಇನ್ನ ಬಿಡುವಲ್ಲ. ಯಾಕ್ರಿ ಇನ್ನ ಕೆತ್ತಾಕ ಓಡಾಡ್ತಾನ ಹಂಗ. ಯಾಕ್ರಿ ಇನ್ನ ಕೆತ್ತೆ ಬಿಡ್ಬೇಕು, ಇನ್ನ ಕೆತ್ತಗೋ ನಿನ್ ಮುಗುಳಿ ಕೆತ್ತಗೋ ಅದನ್ನ ಕೆತ್ಕೊಂಡು ಕೆತ್ತಿ ಏನಾಗೈತಿ ನೋಡ್ಕೋ. ಏನ್ ಲಾಭ ಮಾಡ್ಕೊಂಡಿ ನೋಡ್ರಿ, ಇನ್ನೂ ಹೊಳಿವಲ್ದು ನಿನಗೆ.
ಮಹಾತ್ಮರ ನೋಡಿದ್ರೆ ನಾವು ಮಹಾತ್ಮ ಆಗ್ಬೇಕನ್ನೋಂಗೈತಿ. ನಾವ್ ಯಾಕೆ ಹಂಗ ಆಗ್ಲಿಲ್ಲ, ಹಿಂಗಾದೀವಿ ನಾವು, ಹಿಂಗಾದ್ರೆ ನೀವು ಅಳಾಕತ್ತ ಹೋಗಿಲ್ಲ, ಬೆಟಗೇರಿ ಹೋಗಿ. ದುಷ್ಟರ ಮುಖ ನೋಡಿದ್ರೆ ಕೆಟ್ಟ ಭಾವ ಬರ್ತದೆ. ದುಷ್ಕತಿ ಮಾಡಿದವ್ರನ್ನ ದುಃಖದಾಗ ಬಿದ್ದು ಹೊಳ್ಯಾಡವ್ರು. ಪರಹಿತ ಮಾಡವ್ರು ನೋಡಿ ನಾನು ಅದನ್ನ ಮಾಡ್ಬೇಕನ್ನೋ ಎಷ್ಟು ಜನರಿಗೆ ಉಳಿದೈತಿ ಇದು. ಒಳ್ಳೇದನ್ನು ಮಾಡ್ಬೇಕಪ್ಪ ನಾವು. ಮಹಾತ್ಮರು ಇದ್ದ ತೋರ್ಸ್ಯಾರಿಲ್ಲ, ಪರೋಪಕಾರಕ್ಕಾಗಿ ಅವರ ಜೀವನ ಮುಡುಪಾಗಿಟ್ರು. ಇದು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳ ಅದರಾಗ ಪರೋಪಕಾರಕ್ಕಾಗಿ ಮೀಸಲಿಟ್ಟು. ಸ್ವಾರ್ಥಕ್ಕೆ ಹೇಳಟ್ಟು ಇರುದಿಲ್ಲ ಅವತ್ತು ಮಹಾತ್ಮರಲ್ಲಿ. ಇದ್ದು ತೋರಿಸಿದ್ರು ಇರಾಕ್ ಬರುದಿಲ್ಲ ಅಂದ್ರೆ ಹೆಂಗದೆ? ನೋಡ್ತೀರಿ ಮಹಾತ್ಮರ ಅವ್ರ ಸ್ಮರಣೆ ಯಾಕ್ರಿ? ಪುಣ್ಯ ಸ್ಮರಣೆ ಮಾಡೋದು ಯಾಕೆ? ಅವ್ರಂತೆ ನಾವು ಇರಾಕ ಮಾಡೋದು ಅದನ್ನ. ಮಹಾತ್ಮರ ಸ್ಮರಣೆ, ಪುಣ್ಯ ಸ್ಮರಣೆ ಯಾಕೆ ಮಾಡ್ಬೇಕಾಗೈತೆ ಅಂದ್ರೆ ಅವ್ರು ಹೆಂಗ ನಡ್ಕೊಂಡ್ರು, ಹೆಂಗ ಇದ್ರು, ಅವ್ರ ಜೀವನವನ್ನ ಎದಕ್ಕಾಗಿ ಮುಡುಪಾಗಿಟ್ರು? ಪರೋಪಕಾರಕ್ಕಾಗಿ. ಅವ್ರ ಸ್ಥಿತಿಗತಿಗಳ ಅನುಸರಣೆ ಮಾಡೋದು ಮಹಾತ್ಮರ ಪುಣ್ಯ ಸ್ಮರಣೆ ಅಂದ್ರೆ. ನೀರಾ ಮುಳುಗಿರೋದು ಪಾಪ ಹೋಗಾಕದೇನು ಮೈಯಾನ ಹಿಡಸನ? ಎರಡೆರಡು ಹೊತ್ತು ಮೂರು ಹೊತ್ತು ಜಳಕ ಮಾಡಿ ತೊಳ್ಕೊಂಡು ಹೋಗತ್ತೇನ? ಎರಡೆರಡು ಹೊತ್ತು ಮೂರು ಹೊತ್ತು ಜಳಕ ಹೊಡಿತಾರ ಪಕ್ಕಾ ಮಡಿ ಅಂತ. ಯಾಕ್ರಿ? ದನದ ಗದ್ದೆ ಹೊಡ್ಯಾಡಿರ್ತೇನೆ ಶೆಗಣಾಕ್ ಮಾತದಾಗ ಎರಡೆರಡು ಹೊತ್ತು ಜಳಕ ಮಾಡಕ್. ಯಾಕ್ರಿ? ಯಾವ ವೇಳೆಗೆ ಈ ಶರೀರ ಹೊಕ್ಕತಿ ಹೇಳಿಕ್ ಬರುದಿಲ್ಲ. ಸುಮ್ಮನೆ ಮಾಡ್ಕೊಂಡು ನಿನ್ ಕೆಲಸ, ನಿನ್ನ ಸ್ವರೂಪದ ನೆನವನ್ಯಾಗ ಉಳ್ಕೊಂಡ್ಬಿಡು. ಶಾಂತಿ ಮಾಡ್ಕೊಂಡು ಹೋಗೋದ್ರೊಳಗೆ ಗಾಡಿಯಾಗ ಕುಂತು ಬಿಡ. ನೀನ್ ಶಾಂತಿ ಮಾಡ್ಕೊಂಡು ಯಾವಾಗಾರ ಯಾಕೆ ಹೋಗಲ್ಲ ನಿನ್ ಗಾಡಿ? ಎರಡನೇದವ್ರಿಗೆ ಹಿತ ಮಾಡಕಲಿ, ಅದಕ್ಕೆ ಧರ್ಮಾಚರಣೆ ಅಂತಾರ. ಧರ್ಮ ಅಂದ್ರೆ ಎದಕ್ಕಂತಾರ? ಎರಡನೇದವ್ರಿಗೆ ಹಿತ ಮಾಡೋದಕ್ಕ ಅಂತಾರ ಧರ್ಮಾಚರಣೆ ಅಂತ. ಇದನ್ನ ನೆನಪಿಟ್ಕೊನಿ. ನೀ ಪಟ್ಟ ಬಿಡ್ಕೋದು ಧರ್ಮ, ಗಡ್ಡ ಬಿಡುದು ಧರ್ಮ, ಬಟ್ಟಿ ಬದಲು ಮಾಡೋದು ಧರ್ಮ ಅಲ್ಲ. ತಲಿ ಬೋಳ್ಸೋದು, ಕೂದಲ ಬಿಡುದು ಧರ್ಮ ಅಲ್ಲ. ಹೊರಗಿನ ವೇಷಭೂಷಣಗಳನ್ನು ಮಾಡ್ಕೋದು ಧರ್ಮಾಚರಣೆ ಇಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಧರ್ಮ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ್ನ ಅಧರ್ಮ. ಮುಕ್ತಿಯನ್ನು ಹೊಂದಬೇಕನ್ನೋ ಹಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ. ಇದೇ ಇದಕ್ಕೆ ದಾರಿ. ಮರೆದ ನಾನು ಅದಕ್ಕಿನ್ನ ಉಪಾಯವೇ ಧರ್ಮವಿದೆಂದು ಅಂತ. ಇದರಿಂದ ಪಾರಾಗಬೇಕಪ್ಪ, ಅಜ್ಞಾನದಿಂದ ನಾವು ಜ್ಞಾನವನ್ನು ಮಾಡ್ಕೋಬೇಕನ್ನೋ ಹಂಗಿದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಒಂದ ಇದಕ್ಕೆ ದಾರಿ. ಸತ್ಶಾಸ್ತ್ರ ಶ್ರವಣ ಮಾಡಿದಿಂದ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲೋ ಮಠ ನಿನಗೆ ಇದು ಮಾರ್ಗ ಸಿಗುದಿಲ್ಲ. ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ಇನ್ನೊಬ್ಬರ ಹಿತಕ್ಕಾಗಿ ಒಂದು ಪೈಪ್ ಅವನೇರ ಖರ್ಚು ಮಾಡೋದಿಲ್ಲ. ಇದ್ರಾಗ ಶಾಸ್ತ್ರ ಹೇಳೋರು ಕೇಳೋರಲ್ಲಿನ ಇಲ್ಲ, ಹೌದಿಲ್ಲ? ಇನ್ನು ಉಳಿದವ್ರ ಪಾಡೇನು? ಇನ್ನೊಬ್ರು ಅವ್ರ ಹಂಗದಾರ, ನೀ ಹೆಂಗದಿ ನೋಡ್ಕೋ. ಪರೋಪಕಾರಕ್ಕಾಗಿ ಏನಾರ ಮೀಸಲಾಗೈತೆ ನಿಂದು? ಇಟ್ಟೇನು ಏನಾರ? ಬಿಟ್ಟು ಹೋಗೋಣಾಗುದಿಲ್ರಿ, ನಮ್ ಬಾಳೆ ಕೆಡ್ತೈತೆ. ಅದನ್ನ ವಿಚಾರ ಮಾಡಿದ್ರೆ ನಾವು ಮಹಾತ್ಮರು. ಎಲ್ಲಿ ಹೊಳೆ ನೋಡ್ಲಿಲ್ಲ. ಅದು ಎದಕ್ಕೆ ಮಹತ್ವ ಕೊಟ್ಟರು? ಇನ್ನೊಬ್ರಿಗೆ ಜಗತ್ತಿಗೆ ಕಲ್ಯಾಣಕ್ಕೆ, ಇನ್ನೊಬ್ರಿಗೆ ಹಿತ ಆಕೈತೆ ಅಂದ್ರೆ ಅದನ್ನ ಮೊದಲು ಮಾಡ್ಬೇಕು. ಸದ್ವಸ್ತುವನ್ನು ಹೊಂದಬೇಕನ್ನುವಂತ ಉತ್ಕಟ ಇಚ್ಛಾ ಯಾವಾಗ ಆಕೈತಿ ನೋಡ್ರಿ, ಆವಾಗ ಸಂತರ ಸಂಘ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನ. ಏನೋ ಹಿಂದಿನ ಜನ್ಮದ ಪುಣ್ಯ ದೈವಾನುಗ್ರಹ ಇದ್ರೆ ಮಾತ್ರ ಸಂತರ ಸಂಘ ಲಭಿಸ್ತದೆ. ಇಲ್ಲ ಅಂದ್ರೆ ಎಲ್ಲಿ ಸಿಗ್ಬೇಕು ನಿನಗೆ?
ನಿಜವಾಗಿ ಶಾಂತಿ ಸಮಾಧಾನ ಹೊಂದಬೇಕಂದ್ರೆ ನಾವು ಜಡ ಬುದ್ಧಿ ಜಡ ಸಂಘವನ್ನು ವರ್ಜ್ಯ ಮಾಡಬೇಕಾಗೈತಿ. ಅಂತವ್ರ ಮುಖ ಸಹಿತ ನೋಡ್ಬಾರ್ದು ಅಂತ. ಏನ್ ಯಾವಾಗ್ಲೂ ಅದ ಇದ್ರ ಎದ್ರು ಬಿದ್ರು ಅಂತದ್ರ ಕಾಲ ಕಡೆ ಅವ್ನಿಗೆ ಏನ್ ಸಿಗ್ಬೇಕು, ಹೊಡಿದನೇ ಇಲ್ಲ. ನೀನ್ ಬೇಕಾದಷ್ಟು ಇದ್ರಾಗ ತೊಳಗಿ ಮತ್ತೆಲ್ಲಾ ಮಷಿನಿಗೆ ಹೋಗ್ಬಿಡ್ತದೆ. ಅಲ್ಲೇ ಇತ್ತುಪ್ಪ ಮತ್ತೆ ಯಾಕೆ ಹಿಂಗಾಯ್ತು ಅಂದ್ರೆ ಸಂಘ ದೋಷ ಆತ ಅದಕ್ಕೆ. ಹೌದಿಲ್ಲ? ದಿನ ಶಾಸ್ತ್ರ ಕೇಳಿ ಈ ಸ್ಥಿತಿ ಬಂದೈತೆ ಅಂದ್ರೆ ಅದಕ್ಕೆ ಸಂಘದ ಪರಿಣಾಮ. ಅದಕ್ಕೆ ಎಚ್ಚರಗೊಳ್ರಿಪ್ಪ, ಇನ್ನರು ಎಚ್ಚರ ಆಗ್ರಿ. ಆ ಸಂಘದಿಂದ ಬಿಡ್ರಿ. ಎದ್ರ ಸಂಬಂಧ ಆಕ್ಷೇಪಣ ಆಶ್ರಮಗಳನ್ನೆಲ್ಲ ಕೇಳಿದ್ದನ್ನ ಇಲ್ಲಿ ಕುತ್ಕೊಂಡು ಮನನ ಮಾಡ್ಲಿಕ್ಕೆ ಹೋಗಿ ಊಟ ಮಾಡಿ ಬಾ. ಊಟ ಮಾಡಿ ಬಂದು ಇದ್ರೊಳಗ ಕಾಲ ಕಳಿ. ನಿನ್ನ ವೇಳೆ ಆಯುಷ್ಯದ ವೇಳೆಯನ್ನು ಕಳೆದ್ರೆ ಏನಾರ ಸಂಸ್ಕಾರ ಉಳಿದೈತಿ ನಿನಗಿಲ್ಲ ಅಂದ್ರೆ ಅದ್ರಾಗ ಕಳೆದ್ರೆ ಆ ಸಂಸ್ಕಾರಕ್ಕೆ ಪರಿಸರದ ಪರಿಣಾಮ ಬಾಳ ಆಕೈತಿ ಮನುಷ್ಯನ ಮೇಲೆ. ಸಂಘ ದೋಷ ಏನ್ ಅದಕ್ಕೆ ಜಡ ಬುದ್ಧಿ ಜಡ ಸಂಘವನ್ನು ವರ್ಜ್ಯ ಮಾಡಬೇಕಾಗೈತಿ. ವೈರಾಗ್ಯ ಸೂತ್ರ ಯಾವಾಗ ಶುರುವಾಕೈತಿ ನೋಡ್ರಿ, ಅವಾಗ ನಿನಗೆ ಆನಂದದ ಅನುಭವ ಶುರುವಾಕೈತಿ. ಆ ಆನಂದದ ಸೂತ್ರ ಅವಾಗತೈತಿ. ವೈರಾಗ್ಯ ತ್ಯಾಗ ಮಾಡಿದಾಗ ಬರೋಬ್ಬರ ವೈರಾಗ್ಯ ಬರೋಬ್ಬರು ಪುರುಷೋತ್ತಲೇ. ಅದು ಉದ್ರಿ ಅಲ್ಲ, ರೋಕಡಿ ಆಗಿಂದಾಗ ಅದ ಅದ ಲಾಭ. ಅಶೋಚಾನನ್ಯ ಶೋಚಸ್ತಂ ಪ್ರಜ್ಞಾವಾದಶ್ಚ ಭಾಸತೆ ಗತಾಸು ನ ಗತಾಸು ಅಂಚೆ ನಾನು ಶೋಚಂತಿ ಪಂಡಿತ ಅಂತ. ನೀನು ಶೋಕಿಸಲು ಯೋಗ್ಯರಲ್ಲದವರ ಕುರಿತು ಶೋಕಿಸುತ್ತಿದ್ದೀಯೆ. ನೀ ಶೋಕ ಯಾವುದರ ಬಗ್ಗೆ ಮಾಡಬಾರ್ದು ಅದನ್ನ ಮಾಡ್ಕೊಂತ ಕುಂತಿ. ಏನ್ ಮತ್ತೆ ಜ್ಞಾನಿ ಮಾತಾಡಕೈತಿ. ಏನ್ ಪಂಡಿತರಾದಂಥವ್ರು ತಿಳಿದವ್ರು ಸತ್ತವರ ಬಗ್ಗೆ ಆಗ್ಲಿ ಬದುಕಿದವ್ರ ಬಗ್ಗೆ ಆಗ್ಲಿ ಶೋಕ ಮೋಹ ಮಾಡಕ್ ಹೋಗುದಿಲ್ಲ. ಯಾರ ಬಗ್ಗೆ ಶೋಕ ಮೋಹ ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು ಯಾರ ಬಗ್ಗೆ ನೀ ಶೋಕ ಮೋಹ ಮಾಡಕ್ ಹೋಗುದು. ಏನ್ ಒಳ್ಳೆ ಅಳದುಕ್ಕ ಹೇಳ್ತಿರ್ತಾನ, ಹಿಂಗಾತು ಹಿಂಗಾತು ಎಲ್ಲ ಡೋಂಗಿ ಅದು. ಹೌದಿಲ್ಲ? ಸತ್ತವ್ರ ಸಂಬಂಧ ಯಾರು ಹೇಳ್ತಾರ? ತಮ್ಮ ಸಂಬಂಧ ಅಳ್ತಿರ್ತಾನ, ತನಗ್ ತೊಂದರೆ ಆಯ್ತಂತ. ಸತ್ತವ್ರ ಸಂಬಂಧ ಯಾರು ಹೇಳುದಿಲ್ಲ. ತನಗ್ ತೊಂದರೆ ಆಯ್ತಂತ ಹೇಳ್ತಿರ್ತಾನ, ತನಗ್ ತೊಂದರೆ ಆಯ್ತಂತ. ಅವ್ರ ಸತ್ತರ ಸಂಬಂಧ ಯಾರು ಅಳೋದಿಲ್ಲ. ತಾನ ಕಲ್ಪಿಸುವಂತ ಕಲ್ಪನಾ ಬೆನ್ನ ಹತ್ತಿ ತಿರುಗ್ಲಿಕ್ಕತ್ತಾನ ಜೀವ. ಎಲ್ಲಾ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ನಿಜವಾದ ಇರುವಿನ ಕಡೆ ಎಲ್ಲ ಕೊಟ್ಟಾಗಿದೆ. ಎಲ್ಲ ಹುಚ್ಚು ಹೋಗೈತಿ. ನಿದ್ದೆ ಹತ್ತಿದಾಗ ಹೆಂಗ ಕನಸು ಬಿದ್ದೈತಿ ಹಂಗ ಅವಿದ್ಯಾ ಮುಬ್ಬಿನೊಳಗೆ ಎಚ್ಚರಿಕೆಯನ್ನು ಕನಸು ಬಿದ್ದದ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಕನಸಿನ ಬಾಧೆ ಹಂಗಿಲ್ಲದಂಗ ಆಕೈತಿ. ಎಚ್ಚರ ಆದ ಕೂಡಲೇ ಹಂಗ ನಿನ್ನ ಸ್ವರೂಪದ ಜಾಗೃತಿಯನ್ನು ಮಾಡ್ಕೊಂಡ್ರೆ ಇದು ಕನಸು, ವಿಷಮ ಸಂಸಾರ, ಇದನ್ನು ಕನಸು ಅಂತ ತಿಳ್ಕೊಂತ. ಇದು ಕನಸಿನಾಗ ಯಾಕೆ ಬಿದ್ದು ಎಲ್ಲ ಕೆಟ್ಟ ಹೋಗತಿ ಬಿಡಪ್ಪ, ಅದು ಕನಸು, ಇದು ಸುಳ್ಳು ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ. ಎಚ್ಚರ ಅದಾವ ಕನಸಿನ ಬಗ್ಗೆ. ಹಂಗ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡವ ಇಂಥವ್ರಿದ್ರು ನನಗೆ ಇವೆಲ್ಲ ಇದ್ದು ಅನ್ನೋ ಚಿಂತೆ ಮಾಡಕ್ ಹೋಗುದು. ಕನಸಿನಂತೆ ಇದು ಎಲ್ಲ ತೂರ್ ಎಡಗಿ ಹೋಗ್ಬಿಡ್ತದೆ. ಭಯಭೀತಿಯಿಂದ ನೀನು ಕಡೆಗೆ ಆಗ್ಬೇಕನ್ನೋಂಗಿದ್ರೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡ್ಕೊ. ನೀ ಏನದಿ ನೋಡು ಅದ ನಾನಂತ ತಿಳ್ಕೋದ ಉಪದೇಶ. ಅದನ್ನ ಬಿಟ್ಟಿ ಅಲ್ಲದ್ದನ್ನ ನೀನಂತ ಆರೋಪ ಮಾಡ್ಕೊಂಡು ಕೂತೀನಿ. ಈ ಆರೋಪಿತ ಭಾವ ತೆಗೆದಾಕದ. ಅಲ್ಲದ್ದನ್ನ ನೀನಂತ ತಿಳ್ಕೊಂಡು ಕುಂತಿ ನೋಡು, ಅದನ್ನ ತೆಗೆದಾಕ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ನೀ ಏನಿದಿ ಅನ್ನೋದನ್ನ ನೆನಪು ಮಾಡ್ಕೊಂಡು ಅದನ್ನ ನೆನಪಿಗೆ ತಂದು ಕೊಡ್ತದೆ ಶಾಸ್ತ್ರ. ನೆನಪಿಗೆ ತಂದು ಕೊಡ್ತದೆ. ನೀವೆಲ್ಲರೂ ದೇವ ಸ್ವರೂಪಗಳೇ ಅದೀರಿಪ್ಪ, ಆನಂದ ಸ್ವರೂಪಗಳೇ ಅದೀರಿ ಅಂತ ಅದನ್ನ ನೆನಪಿಗೆ ತಂದು ಕೊಡ್ತದೆ. ನೆನಪಿಗೆ ತಂದು ಕೊಟ್ಟದನ್ನ ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕಾಗಿ. ನಾವು ಯಾರಿದ್ದೇವೋ ನೆನವನ್ಯಾಗ ನಾವು ಯಾವಾಗಲೂ ತೊಡಗಿದವ ಬಿಟ್ಟು ಬಿಡೋದು. ನಾವು ಅಲ್ಲದ ಭಾವ ಎಲ್ಲ ಹೋಗ್ಬಿಡ್ತದೆ. ಅನ್ಯ ಭಾವ ಎಲ್ಲ ಅಳದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕೈತಿ.
ಸಾಧಕನಾದವನು ಜ್ಞಾನ ವಿಚಾರಗಳಿಂದ ಆತ್ಮನಿಶ್ಚಯವನ್ನು ಬಲಿಸಿದನು. ಹೌದು, ನಾನಾ ದೇವರಿದ್ದೇನನ್ನೋ ತಿಳುವಳಿಕೆ ಗಟ್ಟಿ ಮಾಡಿಕೊಂಡ ನಿಜವಾದ ಸಾಧಕ ಇದ್ದವ. ಈ ದೇಹ ಭಾವನೆಯನ್ನೆಲ್ಲ ಕೈ ಬಿಟ್ಟವ. ಇದ್ರಾಗ ಏನೂ ಲಾಭವಿಲ್ಲ. ಬರೀ ದೇಹ ಭಾವ ಇಟ್ಕೊಂಡು ಕೂಲೆ ಹತ್ತಿಕೊಂಡು ಹತ್ತಿಗಷ್ಟ. ಏನು ಭಾವದಾಗಿದ್ದಾಗ ಎಲ್ಲೈತಿ, ಆರಾಮನ ಇದ್ದೀನಿ. ಶರೀರ ಭಾವ ಅದ ಕೂಲೆ ಇದು ಹೊಟ್ಟಿ ಚಿಂತಿ ಬಂತು, ತಿಂಡಿ ಚಿಂತಿ ಚಲೋ ಆಯ್ತು. ಇದನ್ನ ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು, ಏನೇನು ಪ್ರಯತ್ನ ಮಾಡ, ಹುಚ್ಚು ಪ್ರಯತ್ನ. ಜ್ಞಾನ ವಿಚಾರಗಳಿಂದ ಸಾಧಕನು ಆತ್ಮನಿಶ್ಚಯವನ್ನು ಬಲಿಸಿದನು, ಆಪ್ತ ತುಡುಗರಿಂದ ಬಿಡಿಸಿಕೊಂಡನು. ಸಾಧಕನು ಮನಸ್ಸನ್ನು ಆನಂದದಲ್ಲಿ ನೆಲೆಗೊಳಿಸಿ ದುಃಖವನ್ನೇ ದುಃಖಕ್ಕೀಡು ಮಾಡಿದನು. ಹೌದು, ಆತ್ಮ ಸಂಸ್ಥಾಪನ ಕೃತ್ವ, ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದ. ಅನ್ಯ ಭಾವನೆಗಳನ್ನೆಲ್ಲ ಅಳದು ತನ್ನ ಭಾವದೊಳಗೆ ಉಳ್ಕೊಂಡವು. ನಿಜವಾದ ಸಾಧಕ ಅಂತ. ಆ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ತನ್ನ ನಿಜಾನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವಿವೇಕ ಇಲ್ಲದ ಹೊರತಾಗಿ ಶಮದಮಾದಿಗಳು ಬರುವುದಿಲ್ಲ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ಕಾಗುದು. ಅದಕ್ಕೆ ಎಲ್ಲದಕ್ಕೂ ವಿವೇಕನ ಸಾಧನ. ಆ ವಿವೇಕ ನಮ್ಮಲ್ಲಿ ಜಾಗೃತ ಅವಕಾರ ಅಂತವ್ರ ಸಂಘ ಬೇಕು. ವಿವೇಕವಂತರ ಸಂಘ ಸತತ ಮಾಡಬೇಕು ನೋಡ್ರಿ. ಸುಖದಿಂದ ಇರುವುದೇನು ಸಾಮಾನ್ಯ ಹಗರ ಬಗರ ಕೆಲಸ ಅಲ್ರಿ. ದುಃಖಿ ಆಗೋದು ಬಹಳ ಹಗರ. ಸಂಶಯ ಹೋಗೈತೆ ಅನ್ನೋದ್ರ ಗುರ್ತೇನಪ್ಪಾ ಅಂದ್ರ ಇಹಲೋಕ ಮತ್ತು ಪರಲೋಕದ ಚಿಂತೆ ಕಳೆದಿರ್ಬೇಕು. ಅವನು ಎದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬಾರ್ದು. ನಾಳೆ ಹಂಗ ಇದೆ ಹಂಗ, ಅದ್ರ ಬಗ್ಗೆ ನಾಳೆ ಬಗ್ಗೆ ಚಿಂತೆ ಮಾಡಕ್ ಮಸ್ತ್ ಇರ್ತಾನ ಆರಾಮ ಆತ್ಮಭಾವದಲ್ಲಿ. ಕಳೆದದ ನೊಂದನು ನೆನೆಯುವನಲ್ಲ, ಇಲ್ಲದ ನೊಂದನು ಬಯಸುವನಲ್ಲ. ಅದನ್ನು ಕಂಡವರೆಲ್ಲರಿಗೂ ಹೋಲಿಸಿಯುತ್ತ ಇಹನವರನು ಸಂತಾನವನರಿಯ ಅಂತ. ಹೆಂಗಿದ್ರು ಆರಾಮ, ಎಲ್ಲ ಒಳ್ಳೇದಾತು ಬಿಡಂತ. ಚಿಂತೆ ಕಳ್ಕೊಂಡಿದ್ರೆ ಅದು ಸಿದ್ಧನ ಲಕ್ಷಣ. ದೇಹ ಬುದ್ಧಿಯ ಮೂಲಕ ಉಂಟಾಗುವಂತಹ ಸಂಶಯ ಏನದ ಇದ್ದ ಸಮಾಧಾನವನ್ನೆಲ್ಲ ಕೆಡಿಸಿಬಿಡ್ತದೆ. ಈ ಎಚ್ಚರಿಕೆ ವೈಭವನ ಎಚ್ಚರಿಕೆಯಾಗಿ ಉಳಿದಿಲ್ಲ ಅಂದಿಂದ ಕನಸಿಂದ ಏನ್ ಉಳಿತೈತಿ ಸರ್? ಎಚ್ಚರಿಕೆಯಾಗಿ ಏನಾದ್ರು ಮಾಡ್ಕೊಂಡು ಉಳ್ದೈತೇನ? ಈಗ ಲಗ್ನದಾಗ ಶಿಸ್ತಾಗಿ ಮೆರವಣಿಗೆ ಮಾಡಿಸ್ಕೊಂಡಿದ್ದೆಲ್ಲ ಲಗ್ನದಾಗ ಯಾಕ್ರಿ ಉಳ್ದೈತೇನ? ಕಣ್ಣಿಗೆ ನಿಂಬೆಯನ್ನು ಹಚ್ಕೊಂತ ನೀತಿ ಬರ್ತೈತೆ ಅಂತ ನಿಂಬೆಯನ್ನು ಹಚ್ಚಿ ಯಾಕ್ರಿ ತುಪ್ಪಡಿಸ್ಬಾರ್ದು ಅಂತೇಳಿ ನಿಂಬೆಯನ್ನು ಹಚ್ತಿದ್ದ. ಉಳ್ದೈತೇನ ಅದು? ಎಷ್ಟು ಶಟತ್ ಕುಂತಿದ್ದೆಲ್ಲ ಮಗ. ಎಷ್ಟು ಉಳ್ದೈತಿ? ಆದಿ ಮಾಯಾ ರೂಪಿ ನಿದ್ರೆಯಲ್ಲಿರುವಂತಹ ಜೀವನಿಗೆ ಎಚ್ಚರಿಕೆ ಅನ್ನುವಂತ ಕನಸು ಬಿದ್ದ್ಬಿಟ್ಟೈತಿ. ಇದು ಅನಾದಿ ಅಲ್ಲ, ಯಾವಾಗ್ಲೂ ಇದ್ದದ್ದಲ್ಲ. ಇದು ಮಧ್ಯಂತರದಲ್ಲಿ ತೋರಿದ್ದ, ಅದಕ್ಕೆ ಆದಿ ಅಂದ. ಇದು ಅನಾದಿ ಆಗಿದ್ದರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ ಹಾಕಿದ್ದಿಲ್ಲ. ಇಲ್ಲದನ್ನ ಕಲ್ಪಿಸ್ಕೊಂಡ್ ಕೂತೈತಿ. ಆದಿ ಮಾಯಾ ಅಂದಾರ. ಮಾಯಾ ಅನಾದಿ ಅಲ್ಲ, ಯಾವಾಗ್ಲೂ ಇದ್ದದ್ದ ಅಲ್ಲ. ಅದು ಇದ್ದದ್ದಾಗಿದ್ರೆ ಅದನ್ನ ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ ಹಾಕಿದ್ದಿಲ್ಲ. ಅದಕ್ಕೆ ಆದಿ ಮಾಯಾ. ಇದ್ರಾಗಿದ್ದಂತ ಜೀವ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡಾಗಿದ್ದು ಹೋಗಿಬಿಡ್ತದೆ. ಇಲ್ಲದ್ದು ಇದ್ದ ವಸ್ತುವಿನ ಕಳೆಲಾಕ್ ಕೊಟ್ಟಾಗ ಇಲ್ಲದ್ದೆಲ್ಲ ಹೋಗಿಬಿಡ್ತದೆ. ಯಾವಾಗಲೂ ಇದ್ದದ್ದು ಅದು ಹಿಂದೂ ಇಂದು ಮುಂದು. ಮೊದಲು ಯಾವ್ದೈತಿ ಅದು ಕೊನೆಗೂ ಅದ ಇರ್ತೈತಿ, ಮಧ್ಯದಲ್ಲೂ ಅದ ಐತಿ. ಇದು ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯದಲ್ಲಿ ನಿನಗುಂಟೆ ತೋರಿಕೆ. ಇಲ್ಲದ ಇಲ್ಲದ್ದದು ಯಾವಾಗ್ಲೂ ಇಲ್ಲದಂತ. ಅದು ಗಟ್ಟಿ ಆಗ್ಬೇಕಾದ್ರೆ ಇದು ಯಥಾರ್ಥ ವಸ್ತುವಿನ ಜ್ಞಾನ ಆದಾಗ ಅವ ಖಾತ್ರಿ ಅವಾಗ ಚಿಂತೆ ಕೆಡ್ತೈತಿ. ನಾವು ಸುಳ್ಳು ಅಂತ ತಿಳುವಳಿಕೆ ಯಾವಾಗ ಆಕೈತಿ? ಇದೆಲ್ಲ
ಅವಾಗ ಇದ್ರ ಬಗ್ಗೆ ಶೋಕಮೋಹಾದಿಗಳನ್ನು ಮಾಡಕ್ ಹೋಗುದಿಲ್ಲ. ಸುಳಿರ್ಪುದು ಈ ಆಟವು ಅಂತ, ಆನೆ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವ ಮಾಡುವೆ ಅಂತ. ಇದು ಖರೆ ಅಂತ ತಿಳ್ಕೊಂಡವ್ರು ಅಜ್ಞಾನಿಗಳು, ಮೂರ್ಖರವರು ಅಂತ. ಏನ್ ಅನಾದಿ ಅನಂತವುಳ್ಳದ್ದು, ಆದಿ ಅಂತ್ಯವುಗಳು. ಆದಿ ಅಂತ್ಯ ಉಳತ್ತು ಅಂದ್ರ ಇದು ಕೊನೆ ಮೊದಲು ಉಳ್ಳದ್ದು. ಇದು ಅನಾದಿ ಅಂದ್ರೆ ಯಾವಾಗ್ಲೂ ಇದ್ದದ್ದು, ಅನಂತ ನಾಶ ಆಗ್ಲಿ ಇದ್ದದ್ದು. ಏ ಸುಖ ದುಃಖದ ಪ್ರಸಂಗಗಳು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಏನ್ ಎಂತಾವ್ ಬಂದಾವ ಅಂದ್ರ ಉಳಿದಿಲ್ಲ, ತೋರ್ತಾವ, ಅಡಗ್ತಾವ. ಏನ್ ಆದಿಮಾಯ ಕನಸು ಸ್ವರೂಪದ ಎಚ್ಚರಿಕೆಯನ್ನು ಪಡೆದಾಗಿದ್ದು ಹೋಗ್ತದೆ. ಕನಸು ಹೆಂಗ್ ಬಿದ್ದಂಗ ಅನುಭವಿಸ್ತಿರಿಲ್ಲ ಅದು, ಹಂಗ ಈ ಆದಿಮಾಯ ಕನಸು ಹೆಂಗ್ ಬಿದ್ದಂಗ ಅನುಭವಿಸ್ಬೇಕು ಅಂದ್ರೆ ಚಿಂತೆ ಕಡಿತೈತಿ. ಅಪ್ಪ ಅವ್ರು ಇದನ್ನ ಗಂಟ್ಲು ಒಣಗಿ ಸೊಂಡೆ ಯಾರು ತನಕ ಹೇಳಿದ್ರು. ಯಾರು ಉಪಯೋಗ ಮಾಡ್ಕೊಂಡ್ರಿ ಹೇಳ್ರಿ? ಶಿವಾನಂದ ಅಜ್ಜ ಅವರು ಯಾವ್ದು ಬ್ಯಾಸರ ಇಲ್ದ ಇದನ್ನು ಬೋಧ ಮಾಡಿದ್ರು. ಏನ್ ಹಗಲಿರುಳು ಅನ್ನೋದು ಇದು ಸುಳ್ಳೈತಿಪ್ಪ, ಇದ್ರ ಬೆಣ್ಣ ಹತ್ತಬೇಡ್ರಿ ಅಂತ. ಮತ್ತು ಹೇಳ ಹೇಳ ಮತ್ತು ಮಗ ಉಣದಂತ. ಹೌದಿಲ್ಲ? ಇದ ಸುಖರೂಪ, ಇದ ನಮಗ ಖರೆ ಐತಿ ಅಂತ ತಿಳ್ಕೊಂಡು ಬೆನ್ನ ಐತಿ ಅನುಲಿ ಉಣ್ಣಾಕೈತಿ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಶರೀರ ಯಾತ್ರ ನಡೀತಿರ್ತದೆ. ಅದ್ರಾಗ ಒಂದು ಕೂದಲಿಡಷ್ಟು ಯಾರಿಗೂ ಬದಲಾವಣೆ ಮಾಡಕ್ಕೂ ಆಗುದಿಲ್ಲ, ತಿದ್ದಾಡಕ್ ಬರುದಿಲ್ಲ. ಅದನ್ನ ಈ ಹುಚ್ಚು ಪ್ರಯತ್ನ ನಡೆಸಿ ಅದನ್ನ ತಿದ್ದಬೇಕಂತ. ಪ್ರಾರಬ್ಧವನ್ನು ಯಾರಿಗೂ ತಿದ್ದಕ್ಕಾಗುದಿಲ್ಲ. ಏನ್ ಅದ್ ಏನೇನ್ ಅನುಭವಿಸ್ಬೇಕಾಗೈತಿ, ಏನೇನು ಬಾರದು ಬಪ್ಪದು ತಪ್ಪದು ಮಾಡಿದ್ದನ್ನು ಉಣ್ಣಾಕ್ ಬಂದೈತಿ, ಉಂಡಾಗ ಹೋಗ್ಬೇಕು. ಮಚ್ಚಿಲೆ ಹೊಡ್ಸ್ಬೋದಿದ್ರೆ ಮಚ್ಚಿಲೆನ ಹೊಡ್ಸ್ಬೋದೇನೆ, ಹೂವಿನಾರ ಹಾಕಿಸ್ಬೋದಿದ್ರೆ ಹೂವಿನಾರ ಹಾಕ್ಸ್ಬೋದು. ಏನ್ ಮಾಡಿರ್ತೈತಿ ಅದನ್ನ ಉಂಡ ಹೋಗ್ತೈತಿ. ಬಂದದ್ದೆಲ್ಲ ಬರಲಿ ಅದಕ್ಕ ಅಂದಾರ. ನಮ್ಮ ನಿಜದ ನೆನಪು ಒಂದಿರ್ಲಿ. ಗೋವಿಂದ ಅಂದ್ರೆ ಸುಖರೂಪ ಆದಂತ ಹಿರಿಯನ ನೆನಪನ್ಯಾಗ ಉಳ್ಕೊಂಡ್ಬಿಡುದು. ಏನ್ ಬೇಕಾದ ಯಾವುದು ಉಳಿದಿಲ್ಲ ಅಂತ. ಏನ್ ಇದ್ದ ವಸ್ತುವಿನ ಕಡೆಲ್ಲ ಒಟ್ಟಾಗಿ ನಮಗೆ ಗಾದ್ದಿಲ್ಲ. ಏನ್ ಅದಕ್ಕೆ ಮೊದಲ ನೀ ಯಾರೇದೇನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ತನ್ನ ಮೊದಲರಿಯುವುದು ಅಹಂಕಾರವನ್ನು ನಾಶ ಮಾಡ್ಕೊಂಡ್ಬಿಡು. ನೀ ಅಲ್ಲದನ್ನ ನೀನಂತ ತಿಳ್ಕೊಂಡಿಲ್ಲ, ಇದು ಅಹಂಕಾರ. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ, ಈ ದೇಹ ನಾನು ಅನ್ನೋದು ಅಹಂಕಾರ. ಏನ್ ಮೊದಲ ನಾನು ಯಾರಿದ್ದೇನೋ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನಗಳು ನಿರಂತರ ತೊಡಗಿದೆ ಅಂದ್ರೆ ಅಹಂಕಾರ ಎಲ್ಲ ನಾಶ ಆಗಿ ಹೋಗ್ಬಿಡ್ತದೆ. ದೇಹ ಬುದ್ಧಿಯ ನೆನಪಿನಿಂದನೇ ಮತ್ತೆ ಅದು ಗಟ್ಟಿ ಆಕೈತಿ. ನಮ್ಗೆ ಅವು ವಿವೇಕ ಇಲ್ದಂಗ ಆಕೈತಿ. ಇದ ನಾನು ತಿಳುವಳಿಕೆ ಮತ್ತೆ ಗಟ್ಟಿ ಆಕೈತಿ ಅಜ್ಞಾನದಿಂದ. ಅದಕ್ಕೆ ಆತ್ಮಬುದ್ಧಿಯನ್ನು ಯಾವಾಗಲೂ ಆತ್ಮನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು ನೋಡ್ರಿ. ತ್ರಿಕಾಲಬಾಧ್ಯವಾದಂತ ವಸ್ತುವಿನ ತಿಳುವಳಿಕೆ ಇದ್ದವ ಅವಾಗ ಸಾಧು ಅಂತಾರೆ. ನಂದು ಕೆಡಲಾರದಂತ ವಸ್ತುನ ನಾನದೇನೆ ಅಂತ. ನಾನ ಸಾಯ್ತೇನೆ, ನಾನ ಹುಡ್ತೇನೆ ನಾವು ಅಜ್ಞಾನಿ. ಹುಟ್ಟುದು ಶರೀರ, ಸಾಯುದು ಶರೀರ. ಈ ದೇಹ ತಾದಾತ್ಮ್ಯ ಭಾವ ಇದ್ದವಾಗ ಹುಟ್ಟು ಸಾವುಗಳು ನಿನಗೆಲ್ಲಿದಾವು? ಹುಟ್ಟು ಸಾವುಗಳು ಇಲ್ಲ ನಿನಗೆ. ಈ ದೃಶ್ಯವನ್ನೆಲ್ಲ ಅಲ್ಲಗಳೆದು ಆ ನಿರ್ಗುಣ ಬ್ರಹ್ಮವೇ ಶಾಶ್ವತವೆಂದು ಯಾವನು ತಿಳಿತಾನ ಅವ ನಿಜವನ್ನ ತಿಳಿದವ. ಬೇಕಾದಂತ ಕಮ್ಮನ್ ದೇನ್ಸೈತಿ ಅಂದ್ರೆ 3 ದಿನ, 4ನೇ ದಿನಕ್ಕೆಲ್ಲ ಹರಕಾಗಿ ಹೋಗ್ಬಿಡು. ಕುಡಿತಾವ ನಾವು ಬೇಕಾದಂಗೆ ಬಹಳ ಚಲೋ ಆತ ಮತ್ತು ಬಹಳ ಚಲೋ ಐತಿ. ಇದ್ರ ಮ್ಯಾಗಿನ ವ್ಯಾಮೋಹ ಎಷ್ಟು ದಿನ ಇರ್ತೈತಿ ನಿನಗೆ? ಹೊಸ ಅಂಗಿ ತೊಟ್ಕೊಂಡಿಪ್ಪ ಬಾಳ, ಮತ್ತೆ 1 ತಿಂಗಳು ತೊಟ್ಟಿ, ಮತ್ತೊಂದು ಬ್ಯಾಡ ಸರಿ ಇದಂತ. ಹೌದಿಲ್ಲ?
ಹೊಳ್ಳೆ ನೋಡಿ ನೋಡಿ ಅದ್ರಾಗ ಅತಿ ಪರಿಚಯ ಆತಂದ್ರೆ ಅವತ್ನ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತದೆ. ಇದಾಗ್ ಬಿಡು ನೀನ್ ಹೊಳ್ಳಾಡಿ ಮತ್ತೊಂದು ಹೊಸದಾಗಿ ಅದನ್ನ ತಗೋದನ್ನ ಅದನ್ನ ತಗೋ ಇದನ್ನ ಬರೀ ಚಂಚಲ ಆಕೈತಿ ಮನಸ್ಸು. ಅದ್ರಾಗ ಜರ ಸುಖ ಇದ್ದಿದ್ರೆ ಅದನ್ನ ಬಿಟ್ಟು ಹೋಗಕ್ ಆಗೋಲ್ಲ ಮನಸ್ಸು. ಬಿಟ್ಟು ಹೋಗಿ ಅದನ್ನ ಅದಿಂದ ಅದ್ರಾಗ ಇಲ್ಲ. ಹೌದಿಲ್ಲ? ಒಳ್ಳೆ ವಸ್ತು ಅಂತೇಳಿ ಇದ್ದು ನೋಡಿ ಮತ್ತೊಂದು ನೋಡ್ಬೇಕು. ಯಾಕ್ರಿ? ಮಗ್ಗಲ್ದಾನ ಹೆಂಡತಿ ನೋಡಿ ಸಾಕಾಗಿರ್ತೈತಿ, ಮತ್ತೊಬ್ಬರು ನೋಡಿ ನನ್ಕಿಂತ ಅದು ಚಲೋ ಇತ್ತಲ್ಲ, ಇಂಥದ್ದಾಗಿದ್ದು ಬೇಷಕ್ ಇತ್ತಂತ ಅಂತೈತಿ. ಹೌದಿಲ್ಲ? ಅಂತ ಗಂಡು ಎಲ್ಲಿ ಕುಡಿತನಪ್ಪ ಮಸಡಿ ಅಂತದೈತಿ. ಇದ್ರದ್ದು ಯಾರ ಜನ್ಮದಿದೀನೋ ಇದ್ರೊಳಗೆ ಗಂಟು ಬಿತ್ತು ನನಗಂತ. ಹೌದಿಲ್ಲ? ಮನಸ್ಸು ಚಂಚಲ ಆಕೈತಿ. ಅದು ಅಲ್ಲಾರ ಇರ್ತೈತಿ, ಅಲ್ಲಿ ನಿಲ್ಲುದಿಲ್ಲ. ಯಾಕದು ಇಲ್ಲ, ಬೇಸರಕೈತಿ. ಬೇಕಾದಂತ ಕಮ್ಮನ್ ದಿನಸ ಐತಿ ಅಂದ್ರೆ ಅದಕ್ಕೆ 3 ದಿನ ಅದನ್ನ 4 ದಿನ 4ನೇ ದಿನಕ್ಕೆ ಹರಕಾಗಿ ಹೋಗ್ಬೇಕಲ್ಲ. ಪರಬ್ರಹ್ಮದ ಏಕತ್ವವನ್ನು ಪಡ್ಕೊಂಡಾಗ ಅವಾಗ ಭಕ್ತ ಅಂತಾರೆ. ನಾನು ಯಾರಿದ್ದೇನೇನು ಅಂತ ಇರುವಿನ ನೆನಪಿನಾಗಿದ್ದವಾಗ ಈ ನಾಮರೂಪಾತ್ಮಕವಾದಂತ ಜಗತ್ತಿನ ಭಾವ ಇರುವುದಿಲ್ಲ. ಈ ನಾಮರೂಪಾತ್ಮಕವಾದಂತ ಸೃಷ್ಟಿ ಕಲ್ಪಿತದ. ಇದಕ್ಕಿದ್ದಂಗೆ ಇರುದಿಲ್ಲ. ಇದು ನಾನಿದ್ದೇನನ್ನು ಇರುವಿನ ಭಾವದೊಳಗೆ ಗಟ್ಟಿಯಾಗಿ ಉಳಿದವ ಈ ನಾಮರೂಪಾತ್ಮಕ ಸೃಷ್ಟಿ ಎಲ್ಲಿ ಐತೆ? ಅಲ್ಲಿ ಇದೆಲ್ಲ ಸುಳ್ಳದೈತೆ ಅನ್ನೋದನ್ನು ಹೋಗ್ಬರ್ತದೆ. ಈ ಶರೀರ ನಾನ ನೀನು ಅಂತ ಬಂದ್ ನಿನಗೆ ಮಣಿಮುಟ್ಟ ಹೇಳಿತ್ತನದು. ನೀನ ನಾನಂತ ತಿಳ್ಕೊಂಡಿ, ಅದ ನಾನಂತ ತಿಳ್ಕೊಂಡಿ. ಯಾರು ಹೇಳಿ ನಿನಗೆ ಈ ಶರೀರ ನೀನಂತ ತಿಳ್ಕೊ ಅಂತ? ಯಾರು ಬಂದ್ ಹೇಳಿ ನಿನ್ನ ಇದ ನಾನಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ. ಇದು ನೀ ಹೌದು ಅಲ್ಲ ವಿಚಾರ ಮಾಡಿ ನೋಡ್ಕೊ. ಮಹಾತ್ಮರು ಎಷ್ಟು ಹೇಳಿರು ಇದು ನೀನ್ ಅಲ್ಲೋ ಅಂತ ಹೇಳಿರು ನಂಬಲ್ಲಿ. ಅದ್ಯಾಂಗ್ರಿ ಇದ ನಾನು ಅಂತ. ಯಾರಿಗ್ ಸಂಶಯ ಬಂದೈತಿ ಇದ ನಾ ಹೌದು ಅಲ್ಲೋ ಅಂತ? ಯಾವ ವಿಜ್ಞಾನಿಕ್ ಸಂಶಯ ಬಂದೈತಿ? ದವಾಖಾನೆ ಹೆಣ್ಣು ಗಂಡು ಕೂಡ ಇದನ್ನ ಬಿಸ್ತಾವ ಶರೀರ ಪಾರ್ಟ್ಸ್ ಒಂದೊಂದು ಎಲ್ಲ ಅವಯವಗಳನ್ನು ಮತ್ತು ಮೋಹಕ್ಕೆ ಬೀಳ್ತಾವ. ಇದ ನಾನು ತಿಳುವಳಿಕೆ ಒಳಗದೆ. ಇದು ನಾನಲ್ಲ ಅನ್ನೋ ತಿಳುವಳಿಕೆ ಎಷ್ಟು ಜನರಿಗೆ ಉಳಿದೈತಿ ಈ ಜಗತ್ತಿನ ಒಳಗೆ? ಅಂದ್ರ ಆರಾಮ ಇರ್ತಾನ. ನಿಜವಾದ ನಾನು ಯಾರು ಅದನ್ನು ಈ ತಿಳುವಳಿಕೆ ಗಟ್ಟಿ ಆಗೋ ಮಟ ದುಃಖದಿಂದ ನಿನಗೆ ಬಿಡುಗಡೆ ಆಗುತ್ತೆ. ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧನ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸವನ್ನು ನಾವು ಮಾಡ್ಬೇಕಂತ ಅದಕ್ಕೆ ಹೇಳಿತ್ತು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನ ಒಂದು ಸಾಧನೆ ಒಳಗೆ ತೊಡಗಿ ಅದನ್ನು ಗಟ್ಟಿ ಮಾಡ್ಕೊಂಡಾಗ ಆತ್ಮಭಾವ ದೃಢಪಡ್ತೈತಿ. ಅವಾಗ ಏನಾತ್ಮಭಾವ ಎಲ್ಲ ಹೋಗ್ತೈತಿ. ಅವಾಗ ನಾನು ಮುಕ್ತದೇನಿ, ನನಗೆ ಯಾವುದೇ ತರದ ಬಾಧೆ ಆಗುದಿಲ್ಲ ಅನ್ನೋದು ಅನುಭವ ಬರ್ತೈತಿ. ಅದಕ್ಕೆ ಈ ಕೆಲಸ ನಾವು ಮಾಡ್ಬೇಕು. ಮನುಷ್ಯನ ಜನ್ಮದ ಕೆಲಸ ಇದ ಸಾಧನೆ. ಇದಕ್ಕೆ ಅನುಭವಗಳ ಮುಖಾಂತರ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡೋದು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಬಿಡಬಾರ್ದು. ಮನಸ್ಸು ಇದನ್ನು ಮಾಡೋದ್ರಿಂದ ಈ ಕರ್ಮವನ್ನು ನಿತ್ಯ ಕರ್ಮ ಅಂತಾರೆ. ಇದಕ್ಕೆ ನಮ್ಮ ಇರುವಿನ ಬಗ್ಗೆ ಏನು ಇಷ್ಟೊತ್ತನ ಹೇಳೋದು ಕೇಳೋದು ಮಾಡಿದ್ವಲ್ಲ, ಇದು ನಿತ್ಯ ಕರ್ಮ. ಇದರಿಂದ ನಿನ್ನ ಪುಣ್ಯ ವೃದ್ಧಿ ಆಗ್ತದೆ. ಆತಾಗಿಂದ ದುಷ್ಕೃತಿ ಮಾಡಕ್ ಮನಸ್ಸಾಗುದಿಲ್ಲ. ಆತಾಗಿಂದ ಒಳ್ಳೆಯದನ್ನ ಆ ಭಾವದಾಗ ಉಳಿದಂತೆ ಸಮಾಜ ಸ್ಥಿತಿಯನ್ನು ಹೊಂದಿ ಉತ್ಥಾನ ಆದಂತೆ ಕೆಟ್ಟ ಕೃತಿಗಳು ಅವನಿಂದ ನಡೆದಿಲ್ಲ. ಅವನಿಂದ ನಡೆಯುವಂತ ಏನ ನಡೆದ್ರು ಅವನು ಪರಿಶುದ್ಧವಾದದ್ದು ಇರ್ತಾವ. ಕಲ್ಯಾಣನ ಇರ್ತೈತೆ. ಅವನು ಜಗತ್ತಿಗೆ ಕಲ್ಯಾಣ ಏನ್ ಮಾಡಿದ್ರು ಕಲ್ಯಾಣಕ್ಕೈತೆ. ಅವನು ಆ ಸ್ಥಿತಿಯನ್ನು ಪಡೆದ ಉತ್ಥಾನ ಆಗಿ ಬಂದರೂ ಸದಾ ಅವನು ಜಗತ್ತಿಗೆ ಕಲ್ಯಾಣ ಆಕೈತೆ ಅಂತ. ತನಗೂ ಕಲ್ಯಾಣ. ಅದರಿಂದ ಆ ಸ್ಥಿತಿಯನ್ನು ಹೊಂದಿರ್ತಾನ. ಜ್ಞಾನದಿಂದ ಅವು ಮಾಡ್ಕೊಂಡು ನಾವು ಉತ್ಥಾನ ಆಗಿ ಬಂದ ಜಗತ್ತಿಗೆ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಅಕಲ್ಯಾಣ ಅನ್ನೋದು ಇಲ್ಲ ನಮ್ಮ ಖಾತೆದಾಗ ಅಂತಿದ್ರ. ಆದ್ರೆ ಎಲ್ಲರಿಗೂ ಕಲ್ಯಾಣ. ಕೆಡಕ್ ಮಾಡಿದ ಸುಧಾ ಒಳ್ಳೇದಾಗ ಅಂತ ಕೃತಿಗಳು ಅವನಿಂದ ಜರುಗ್ತವೆ. ಅದಕ್ಕೆ ನಾವು ಆ ಸ್ಥಿತಿಯನ್ನು ನಾವು ಪಡಿಬೇಕಾಗಿತ್ತು. ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತ
ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಈ ಅಭ್ಯಾಸದಾಗ ತೊಡಗೋದ್ರಿಂದ, ವಿಷಯ ಚಿಂತನದಾಗ ತೊಡಗಿದ್ರೆ ನಿನಗೂ ಹಾನಿ, ಇನ್ನೊಬ್ಬರಿಗೆ ಹಾನಿ ಉಂಟು ಮಾಡ್ತೀವಿ. ಏನ್ ಲಾಭ ಮಾಡ್ಕೊಂಡೇವಿ? ಬರೇ ಬಾಳ್ಯಾಕ ಬಡ್ಕೊಂಡ್ ಬರೋದು, ಅದೇ ಹೆಸರಿನಾಗ ಸತ್ವರಿ. ಅದಕ್ಕೆ ಮುಂದೆ ಇಷ್ಟು ಹೇಳಿದ್ರು ಅದ್ರ ಇದಾಗಿಲ್ಲ, ಖಬರ್ ಇಲ್ಲ ಅಂದ್ರೆ ಯಾವ ಸುಡುಗಾಡ್ ಹೋಗಿರು ನೋಡ್ಕೋರಿ ಅಂತಿದ್ರು. ಇಷ್ಟು ಎಚ್ಚರಿಗೋಸಿರು ಮತ್ತು ಅದನ್ನ ಮಾಡ್ತೇನೆ. ಬರೇ ವಿಷಯಗಳ ಬೆನ್ನ ಹತ್ತಿ ಮಾಡಿ ಅದ್ರ ಇಷ್ಟ ದಿನ ಗೊತ್ತಿಲ್ಲೇ ಮಾಡಿದೀನಿ. ಇನ್ನು ಗೊತ್ತಾದ್ಮ್ಯಾಗ ಬಿಡೋದನ್ನ. ಯಾವಾಗ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ಉಳಿದು ಬ್ಯಾಳದೇನ ಇಲ್ಲ, ನೋಡ್ದೇನ ಉಳ್ದ ಅಷ್ಟ್ರೊಳಗೆ ನೀನ್ ಕೆಲಸ ಮಾಡ್ಕೊ, ದೌಡ್ ಮಾಡ್ಕೋ ಕೆಲಸ. ಈ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ನೀನು ಈ ಉತ್ಕಟ ಇಚ್ಛಾ ಆಯ್ತಂದ್ರೆ ಇದ ಜನ್ಮದಾಗ ಆಗೋದಿಲ್ಲ ಅಂದ್ರೆ ಮುಂದಿನ ಮತ್ತೊಂದು ಮುಂದುವರಿತೈತಿ. ನನಗೆ ಈ ಸಂಸ್ಕಾರ ಇತ್ತಂದ್ರೆ ಅಂತ ವಾತಾವರಣದೊಳಗೆ ಮತ್ತೆ ಜನ್ಮ ಬರ್ತದೆ. ಯೋಗ ಭ್ರಷ್ಟ ಆತಂದ್ರೆ ಅಂತ ಅನುಕೂಲ ಆದಂತ ವಾತಾವರಣ ಜನ್ಮ ತೊಳೆದು ಮತ್ತೆ ಸಂಸಿದ್ಧಿಯನ್ನು ಹೊಂದಾಕ್ ಬರ್ತೈತಿ. ಅದ ಹೇಳ ಶ್ರುತಿ ಹೇಳ್ತದ, ಶ್ರೀಮತಾಂಗೆ ಹೇ ಯೋಗಿನಾಂ ಅಪಿಕುಲೆ ಅಂತ ಸಾತ್ವಿಕ ಶ್ರೀಮಂತರ ಮನೆ ಇಲ್ಲಾದ್ರೂ ನಿನ್ನ ಜನ್ಮ ಬರ್ತೈತಿ. ಅದು ಮುಂದುವರಿಸ್ತಾನ. ಇಲ್ಲ ಯೋಗಿಗಳ ಕುಲದಲ್ಲಾಗಿ ಹುಟ್ಟಿ ಇದನ್ನ ನಾವು ಸಿದ್ಧಿಯನ್ನು ಹೊಂತಾನ, ಆ ಸ್ಥಿತಿಯನ್ನು ಪಡಿತಾನ ಅಂತ. ಏನ್ ಅದಕ್ಕೆ ಅಂತ ಸಂಸ್ಕಾರವನ್ನು ಮಾಡ್ಕೊರಿ. ಉತ್ತರ ಜನ್ಮ ಬಂದು ಒಂದು ಜನ್ಮದೊಳಗೆ ಇದ್ರ ಲಾಭವನ್ನು ಮಾಡ್ಕೊಳಕ್ ಬರ್ತೈತಿ. ಇದ್ರೊಳಗೆ ಎಷ್ಟು ವೇಳೆ ಕಳಿತಿಲ್ಲ ಅಷ್ಟು ಲಾಭದ ನೀವು. ಅನಾತ್ಮ ಚಿಂತನೆ ಕಳೆದ ವೇಳೆ ಎಲ್ಲ ವ್ಯರ್ಥ ನೀವು. ಅದಕ್ಕೆ ವೇಳೆ ಏನೈತಿಲ್ಲ ಇದು ಸದುಪಯೋಗ ಮಾಡ್ಕೊರಿ. ಸಿಕ್ಕಂತ ಆಯುಷ್ಯದ ವೇಳೆನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿದ್ದಂದ್ರೆ ಇದ ಆತ್ಮಚಿಂತನದೊಳಗೆ ಕಳೆದ ವೇಳೆ. ಇಲ್ಲ ಬರೇ ಹಾಳು ಪಂಟು ಊರು ಸಾಬರಿ ಅದ್ರ ಕಾಲದ ವೇಳೆ ಎಲ್ಲ ವ್ಯರ್ಥ. ಅದನ್ನ ವೇಳೆಯನ್ನು ಮಾಡ್ತಾವ ಅರ್ಥವ ಇದು ಲಾಭ ಮಾಡ್ಕೋತಾನ. ಅದಕ್ಕೆ ವೇಳೆದ ಲಾಭ ಮಾಡ್ಕೊಂಡ ಹೊಲೆಯ ಹೊತ್ತು ಅರಿಯ ಅಂದಾರ. ಹೊತ್ತದ ಮರಮ ಯಾವಾಗ ಅದ್ರ ಲಾಭ ಮಾಡ್ಕೋದು ನಾವು ಹೊಲಿಯಾನ ಹೊಲೆಯ ಹೊತ್ತು ಅರಿಯ ಅಂತ. ಶಾನೆ ಆದವ ವೇಳೆ ಸದುಪಯೋಗ ಮಾಡ್ಕೋತಾನ. ಸಿಕ್ಕಂತ ವೇಳೆ ಸಿಗುದಿಲ್ಲ, ಅದು ಪುನಃ ಕಳೆದ ವೇಳೆ ಸಿಗ್ತೈತೆ. ನೀನು ಹೊತ್ತು ಹೋದ್ರೆ ಮತ್ತೆ ಬಪ್ಪುದು, ಮತ್ತೇನಾರು ಗಳಿಸ್ಬಹುದು. ಆದ್ರೆ ವೇಳೆ ಸಿಕ್ಕಂತ ವೇಳೆ ಸದುಪಯೋಗ ಮಾಡ್ಕೊ. ಮುಂದಿನ ಕ್ಷಣ ನಿನ್ನದಲ್ಲ. ಏನ್ ಅದು ಅಷ್ಟರೊಳಗೆ ನೀನ್ ಕೆಲಸ ಮಾಡ್ಕೊ. ಮೇಡಮ್